ಬದುಕಿಗೆ ಅನ್ನವನ್ನು ಕೊಟ್ಟರೆ ಪ್ರವೃತ್ತಿ ಆನಂದವನ್ನು ಕೊಡುತ್ತದೆ. ವೃತ್ತಿಯಲ್ಲೂ ಪ್ರವೃತ್ತಿಯಲ್ಲೂ ಕನ್ನಡ ಸಂಸ್ಕೃತಿ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶಿಷ್ಟವಾಗಿ ಹಾಗೂ ವಿಭಿನ್ನವಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಿರುವ ದಕ್ಷ ಪೊಲೀಸ್ ಅಧಿಕಾರಿಯಾದಂತಹ ಹನುಮಂತಯ್ಯ ಅವರು ಖಾಕಿ ಬದುಕು ಮುಕ್ತಾಯಗೊಳ್ಳುವ ಘಟ್ಟದಲ್ಲಿದ್ದಾರೆ. ಆದರೆ ತಮ್ಮ ಬಾಕಿ ಬದುಕು ಇನ್ನೂ ಮುಂದುವರಿಯಲಿದೆ ಎನ್ನುವ ಹುಮ್ಮಸ್ಸಿನಲ್ಲೂ ಇದ್ದಾರೆ. ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳು ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಜನಜಾಗೃತಿ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ವರ್ಷವಿಡೀ ಚಟುವಟಿಕೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಂಚೆ ಕಾರ್ಡುಗಳಲ್ಲಿ ಬರೆದು ಹಾಗೂ ಬರೆಸಿ ಪತ್ರ ವ್ಯವಹಾರ ನಡೆಸಿ ಬರವಣಿಗೆ ಸಂಸ್ಕೃತಿಯನ್ನು ಉಳಿಸುವತ್ತ ನಿತ್ಯ ಹೋರಾಡುತ್ತಿದ್ದಾರೆ ಹನುಮಂತಯ್ಯ ಅವರು. ಕನ್ನಡಿಗರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರಲು ವೇದಿಕೆಯನ್ನು ಒದಗಿಸಿ ಸ್ಪರ್ಧೆ ನಡೆಸಿ ಅಭಿನಂದನಾ ಪತ್ರ, ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವುದು ಇವರ ಕನ್ನಡ ಪ್ರೇಮವನ್ನು ಸಾರಿ ಹೇಳುತ್ತದೆ. ಕನ್ನಡ ಪದಸಂಪತ್ತು, ಕನ್ನಡ ಜಾಣ ಜಾಣೆಯರ ಸ್ಪರ್ಧೆ, ಕನ್ನಡ ಕಲಿಕಾ ಕಮ್ಮಟಗಳಿಗಾಗಿ ಕನ್ನಡಿಗರ ಸ್ನೇಹಕೂಟ, ಪ್ರತಿಭಾನ್ವೇಷಣೆ ವೇದಿಕೆ ಸ್ಥಾಪನೆ ಮಾಡಲಾಗಿದೆ. ಸಾಹಿತ್ಯದಲ್ಲೂ ಅಭಿರುಚಿಯನ್ನು ಹೊಂದಿರುವಂತಹ ಹನುಮಂತಯ್ಯ ಅವರು ಸ್ನೇಹಕೂಟ ಪ್ರಕಾಶನದಲ್ಲಿ ಸ್ಮರಣ ಸಂಚಿಕೆ, ಕನ್ನಡ ಫಲಕಗಳು, ನಾ ಕಂಡ ಹೆಣ್ಣೂರು, ಅಂದದ ನನ್ನೂರು, ಲೇಖನ ಮಾಲೆಗಳು, ಕಮಲಾಂಜಲಿ ಮುಂತಾದ ಪುಸ್ತಕಗಳನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಇವರ ಕನ್ನಡದ ಸೇವೆಯನ್ನು ಕಂಡು ಸಂದ ಗೌರವ ಪ್ರಶಸ್ತಿಗಳು 10 ಹಲವು. ನುಡಿಮುತ್ತು ಸೇವಾ ಪ್ರತಿಷ್ಠಾನದಿಂದ ವಿವೇಕರತ್ನ ಪ್ರಶಸ್ತಿ, ಜನಮನ ಸಾಂಸ್ಕೃತಿಕ ಘಟಕದಿಂದ ರಾಜ್ಯ ಮಟ್ಟದ ಅಶೋಕರತ್ನ ಪ್ರಶಸ್ತಿ, ವಿಶ್ವ ಕನ್ನಡ ಸಂರಕ್ಷಣಾ ಸಮಿತಿಯಿಂದ ವಿಶ್ವ ಕನ್ನಡ ಕಣ್ಮಣಿ ಪ್ರಶಸ್ತಿ ಮುಂತಾದವುಗಳನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಇಂದಿನ ಶುಭೋದಯ ಕರ್ನಾಟಕದ ನಮ್ಮ ಅತಿಥಿಯಾಗಿರುವಂತಹ ಹನುಮಂತಯ್ಯ ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಗೌರವಪೂರ್ಣ ಸ್ವಾಗತ. ಶುಭೋದಯ ಕರ್ನಾಟಕ. ವೃತ್ತಿಯಲ್ಲಿ ಖಾಕಿ ಖದರು, ಪ್ರವೃತ್ತಿಯಲ್ಲಿ ಪದಗಳ ಪದರು. ಅಲ್ಲಿ ಶಿಸ್ತಿನ ದಿಟ್ಟತನದ ಗತ್ತು, ಇಲ್ಲಿ ಅಕ್ಷರಗಳ ಗಮ್ಮತ್ತು. ಅಲ್ಲಿ ಅವರು ಶಿಸ್ತಿನ ಅಧಿಕಾರಿ ಆದ್ರೆ ಇಲ್ಲಿ ಪುಸ್ತಕಗಳ ರಾಯಭಾರಿ ಆಗಿದ್ದಾರೆ. ಹೌದು, ಇಂತಹ ಅಪರೂಪದ ವಿಶೇಷ ವ್ಯಕ್ತಿತ್ವದ ಅತಿಥಿ ಇವತ್ತು ನಮ್ಮೊಂದಿಗೆ ಕೂತಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಾಹಿತಿಗಳಾಗಿರುವಂತಹ ಕೆ ಹನುಮಂತಯ್ಯ ರಾಂಪುರ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಮ ಹೆಸರಲ್ಲೂ ಕೂಡ ಅಷ್ಟೊಂದು ವಿಶೇಷತೆ ಇದೆ. ಕೆ ಹನುಮಂತಯ್ಯ ಅಂದ್ರೆ ನಮಗೆ ಕೆಂಗಲ್ ಹನುಮಂತಯ್ಯ ಅವರು ನೆನಪಾಗ್ತಾರೆ ನಿಜವಾಗ್ಲೂ. ಇಂತಹ ವಿಶೇಷ ವ್ಯಕ್ತಿತ್ವ ಅಂದ್ರೆ ಒಂದು ರೀತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೃತ್ತಿ ಅನ್ನೋದು, ಸಾಹಿತಿಗಳು ಜೊತೆ ಕನ್ನಡಿಗರು, ಕನ್ನಡ ಭಾಷೆ ಮೇಲೆ ಸಾಕಷ್ಟು ಪ್ರೇಮ, ಈ ಎರಡರಲ್ಲೂ ಕೂಡ ನಿಮ್ಮ ಆಸಕ್ತಿ ಬಂದಿದೆ ಹೇಗೆ ಅಂತ? ಮೇಡಮ್, ನನ್ನ ಈ ಪ್ರವೃತ್ತಿ ರೋಚಕವಾದದ್ದು. ಒಂದೊಂದಕ್ಕೂ ತಾಳೆ ಆಗುತ್ತೆ. ನಾನು ವೃತ್ತಿಗೆ ಬಂದಿದ್ದು, ಕನ್ನಡದ ಸೇವೆಯಲ್ಲಿ ತೊಡ್ಕೊಂಡಿದ್ದು, ಸಾಹಿತ್ಯಾಸಕ್ತಿ ಮೂಡಿದ್ದು, ಒಂದೊಂದಕ್ಕೂ ಒಂದೊಂದು ಉದಾಹರಣೆ ಸಮೇತ ಕೊಡಬಹುದು. ಅಂತಹ ಒಂದು ಅದೃಷ್ಟ ನಂದು. ಇದಕ್ಕಿಂತ ಮುಂಚೆ ಮೊದಲು ಏನಾದ್ರಿ ಅಂತ ಎಲ್ಲರಿಗೂ ಮೂಡೋ ಪ್ರಶ್ನೆ. ಮೊದಲು ಪೊಲೀಸರಾದ್ರು ಅಥವಾ ಸಾಹಿತ್ಯದ ಬಗ್ಗೆ ಪ್ರೀತಿ ಉಳ್ಳವರಾದ್ರು ಅಂತ? ಪ್ರೌಢಶಾಲೆಯಲ್ಲಿ ನನಗೆ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇತ್ತು. ಆ ಸ್ಕೂಲ್ನಲ್ಲಿ ಒಂದು ಹಾಡು ಹೇಳುವಂಥದ್ದು, ಒಂದು ಏಕಾಭಿನಯ ಪಾತ್ರ ಮಾಡುವಂಥದ್ದು, ನಾಟಕಗಳಲ್ಲಿ ಕೊಟ್ಟ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಅಭಿನಯಿಸುವಂಥದ್ದು, ಈ ತರ ಇತ್ತು. ಅದಾದ ನಂತರ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಅದು ಮುಗಿದಿತ್ತು ಅಂತ ನನ್ನ ಭಾವನೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಬಂದಾಗ ತರಬೇತಿಗಾಗಿ ಮೈಸೂರಿಗೆ ಹೋಗ್ತೀನಿ. ನಾನು ಮೈಸೂರಿಗೆ ಹೋದಾಗ ಒಬ್ಬಂಟಿಯಾಗಿರ್ತೀನಿ. ಸಂಸಾರ ಇಲ್ಲ, ತಂದೆ ತಾಯಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಅಲ್ಲಿ ಶಿಕ್ಷಣಾರ್ಥಿಗಳು ಇರುವಂತ ಒಂದು ಕೊಠಡಿಯಲ್ಲಿದ್ದು ಅಲ್ಲೇ ಎಲ್ಲ ಮುಗಿಬೇಕು. ಅದೇ ಪ್ರಪಂಚ, ಅಷ್ಟೇ ಪ್ರಪಂಚ. ತರಬೇತಿ ಕೇಂದ್ರ ಇದೆ, ಅಷ್ಟೇ ಪ್ರಪಂಚ ನನಗೆ. ವಾರದಲ್ಲಿ ಒಂದು ದಿವಸ ಮಾತ್ರ ನಮ್ಮನ್ನ ಆಚೆ ಬಿಡುವಾಗ ಕೆಲವರು ಹಣ ಇರುವಂತವರು ಸಿನಿಮಾಗೆ ಹೋಗ್ತಿದ್ರು, ಪಾರ್ಕ್ ಹೋಗ್ತಿದ್ರು, ಚಾಮುಂಡಿ ಬೆಟ್ಟ ನೋಡಕ್ ಹೋಗ್ತಾ ಇದ್ರು. ಮೈಸೂರಿನಲ್ಲಿ ನೋಡೋದು ತುಂಬಾ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆ. ಆದ್ರೆ ನನ್ನ ಜೇಬಲ್ಲಿ ದುಡ್ಡಿಲ್ಲ. ನಾನೇನ್ ಮಾಡ್ಬೇಕು ಯೋಚನೆ ಮಾಡಿ ಗ್ರಂಥಾಲಯಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಆ ದುಡ್ಡು ಇಲ್ಲದೆ ಇರೋದು ನನ್ನ ಸಾಹಿತ್ಯ ಅಭಿಮಾನ ಮೂಡಿಸುವಂತ ಒಂದು ಸಂದರ್ಭ ಬಂತು ಅಂತ ನಾನು
ಹೇಳ್ತೀನಿ. ಆ ಗ್ರಂಥಾಲಯದಲ್ಲಿ ನಾನು ಹೋಗಿ ಕೂತ್ಕೊಂಡಾಗ ಒಂದೊಂದು ದಿವಸ ಒಂದೊಂದು ಓದ್ತಾ ಹೋಗೋದು, ಸಾಹಿತ್ಯದ ಪ್ರಾಕಾರಗಳನ್ನ ಓದ್ತಾ ಹೋಗೋದು, ಕವಿತೆಗಳನ್ನ, ಇತಿಹಾಸವನ್ನ, ಚುಟುಕುಗಳನ್ನ, ಮತ್ತೆ ಹೀಗೆ ಒಂದೊಂದು ದಿವಸ ಒಂದೊಂದು ಹೋಗ್ತಾ ಇರೋದು. ಹೀಗೇ ಹವ್ಯಾಸ ಬೆಳೀತಾ 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 ಪ್ರತಿ ದಿವಸ ನಾನು ಅಲ್ಲೇ ಕೂರುವಂತ ಮನಸ್ಸಾಗೋಯ್ತು ನನಗೆ. ಬೆಳಿಗ್ಗೆ 6 ಗಂಟೆಗೆ ನಮಗೆ ಕವಾಯಿತು ಶುರುವಾಗ್ತದೆ. 6 ಗಂಟೆ ಕವಾಯಿತು ಪ್ರಾರಂಭ ಆದ ತಕ್ಷಣ ಒಂದು 8 ಗಂಟೆಗೆ ತಿಂಡಿಗೆ ಬಿಡ್ತಾರೆ. ಆ ತಿಂಡಿ ಗಬ 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 ಅಂತ ತಿಂದ್ಬಿಟ್ಟು ಲೈಬ್ರರಿಗೆ ಹೋಗೋದು ನಾನು. ಅಷ್ಟೊಂದು ಆಸಕ್ತಿ ಮೂಡಿತು. ಅಲ್ಲಿಂದ ಬಂದ ಮೇಲೆ ನನ್ನ ಅದೃಷ್ಟ ಅಂದ್ರೆ ಚಾಮರಾಜಪೇಟೆಯ ಸಾಹಿತ್ಯ ಪರಿಷತ್ ಇದೆಯಲ್ಲ, ಆ ಸಾಹಿತ್ಯ ಪರಿಷತ್ತಿನ ಎದುರು ಭಾಗದಲ್ಲೇ ನಮ್ಮ ಪೊಲೀಸ್ ಠಾಣೆ, ಸೆಂಟ್ರಲ್ ಪೊಲೀಸ್ ಠಾಣೆ. ಅದು ನೋಡಿ ಯಾವ ತರ ಇದೆ, ಒಂದೊಂದಕ್ಕೂ ತಾಳೆ ಆಗುವಂತ ಉದಾಹರಣೆಗಳು. ಬಹಳ ಸ್ವಾರಸ್ಯಕರವಾದಂತ ಹೌದೌದು ಸರ್ ಹೇಳ್ತಾ ಇದ್ರಿ, ಒಂದು ಕಡೆ ಪೊಲೀಸ್ ತರಬೇತಿ, ಮತ್ತೊಂದು ಕಡೆ ಸಾಹಿತ್ಯ ಕೃಷಿ ಒಟ್ಟೊಟ್ಟಿಗೆ ನಡೀತಾ ಇತ್ತು. ಅಂತ ಒಂದು ಸಂದರ್ಭ ಅವಕಾಶ ಕೂಡ ನಿಮಗೆ ಲಭಿಸ್ತಲ್ವಾ ನಿಜವಾಗ್ಲೂ? ಖಂಡಿತ ಖಂಡಿತ. ನನ್ನ ಭಾಗ್ಯ ಅದು ಹೇಳ್ಬೇಕು ಅಂದ್ರೆ, ಸೆಂಟ್ರಲ್ ಪೊಲೀಸ್ ಠಾಣೆ ಅಂತ ಹೇಳಿದ್ನಲ್ಲ, ಎದುರು ಭಾಗದಲ್ಲೇ ಸಾಹಿತ್ಯ ಪರಿಷತ್ತು. ನಾನು ಅಲ್ಪ ಸ್ವಲ್ಪ ಸಾಹಿತ್ಯ ಓದ್ಕೊಂಡಿದ್ರು ಕೂಡ ಆ ಕನ್ನಡ ಸಾಹಿತ್ಯ ಪರಿಷತ್ತು ಕಾಂಪೌಂಡ್ ಒಳಗಡೆ ಹೋಗೋದಕ್ಕೆ ಭಯ ನನಗೆ, ಮುಜುಗರ, ಸಂಕೋಚ. ಯಾರಾದ್ರೂ, ಯಾಕಂದ್ರೆ ನಾನು ಸಮವಸ್ತ್ರದಲ್ಲಿ ಇರ್ತೀನಿ, ಆಗ ಒಳಗಡೆ ಹೋದಾಗ ಎಲ್ಲರೂ ನನ್ನೇ ನೋಡ್ತಾರೆ. ಇವನ್ ಯಾರಪ್ಪ, ಇವನ್ ಏನಕ್ಕೆ ಬಂದ, ಇವನಿಗೇನು ಕೆಲಸ ಇಲ್ಲಿ, ಕಬ್ಬಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅನ್ನೋ. ಹಾಗಾಗಿ ಬಹಳ ಸಂಕೋಚದಿಂದ ಸಮವಸ್ತ್ರದ ಶರ್ಟ್ ಅನ್ನ ತೆಗೆದು ಬೇರೆ ಯಾವುದೋ ಒಂದು ಶರ್ಟ್ ಅನ್ನು ಹಾಕೊಂಡು ಒಳಗಡೆಗೆ ಹೋದೆ. ಒಳಗಡೆಗೆ ಹೋದಾಗ ನನ್ನ ಶೂ ಇರ್ತಾ ಇತ್ತಲ್ಲ, ಬೂಟ್ಸ್, ಆ ಬೂಟ್ಸ್ ಅನ್ನ ಕೆಲವರು ನೋಡ್ತಾ ಇದ್ರು, ಇವನ್ ಯಾರು ಇವನು ಹಿಂಗ್ ಬಂದಿದ್ದಾನೆ ಅಂತೇಳಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನ ತೆಗೆದು ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೆ. ಮೇಲೆ ಒಂದು ಬೇರೆ ಅಂಗಿ ಹಾಕೊಂಡು, ಕಾಲಿಗೆ ಹವಾಯಿ ಚಪ್ಪಲಿ ಹಾಕೊಂಡು ಸಾಹಿತ್ಯ ಪರಿಷತ್ ಒಳಗಡೆ ಹೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಒಳ್ಳೆ ಸಾಹಿತಿಗಳು ಮತ್ತೆ ಯಾರಾದ್ರೂ ಒಂದು ಒಳ್ಳೆ ಉಪನ್ಯಾಸ, ಒಳ್ಳೆ ಭಾಷಣ ಮಾಡೋದು, ವಿಶೇಷವಾಗಿ ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಯಾರು ಭಾಷಣ ಮಾಡ್ತಾರೆ ಅಂತ ಕಡೆ ನಾನು ಯಾವಾಗ್ಲೂ ಇರ್ತಾ ಇದ್ದೆ ನಾನು. ಅದಲ್ಲ, ಆಗ ವಾಟಾಳ್ ನಾಗರಾಜ್ ಅವರು ಭಾಷಣ ಅಂತ ಅಂದ್ರೆ ಎಲ್ಲೆಲ್ಲಿದ್ರು ಹೋಗ್ಬಿಡ್ತಾ ಇದ್ದೆ ನಾನು. ಆತರ ಸ್ಪಿರಿಟ್ ಆಗಿ ಮಾತಾಡ್ತಾ ಇದ್ರು ಅವರು. ಹಾಗಾಗಿ ಈ ಕನ್ನಡದ ಸಭೆ ಸಮಾರಂಭಗಳು ಎಲ್ಲಿ ನಡೀತಾ ಇರ್ತದೆ, ಮತ್ತೆ ಸಾಹಿತ್ಯ ಪರಿಷತ್ನಲ್ಲಿ ಯಾರು ಏನೇ ಕಾರ್ಯಕ್ರಮ ಆದ್ರೂ ಹೋಗಿ ಒಂದ್ ಕಡೆ ಕೂತ್ಬಿಡ್ತಾ ಇದ್ದೆ. ಅವಾಗಿನ್ನೂ ನನ್ನ ಮದುವೆ ಇಲ್ಲ, ಏನೂ ಇಲ್ಲ, ನಾನು ಮನೆಗೆ ಹೋಗಿ ಏನೂ ಮಾಡೋಂಗಿಲ್ಲ. ಹಾಗಾಗಿ ಕೆಲಸ ಮುಗಿದ್ಕೊಂಡು ಸಾಹಿತ್ಯ ಪರಿಷತ್ತು. ಹಾಗೆ ಹೋಗ್ತಾ ಹೋಗ್ತಾ ನಾನು ಆ ಕಾಕಿ ಪೆಂಟ್ ಹಾಕೊಂಡು ಅಲ್ಲಿ ಓಡಾಡ್ತಾ ಇದ್ನಲ್ಲ, ಅವಾಗ ನನ್ನ ಯಾರೋ ಕೆಲಸದವರು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಂತ ಕಾರಣದಲ್ಲಿ. ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ನನಗೆ ಹೇಳ್ತಾ ಇದ್ರು ಅವರು, ಆ ಚೇರ್ ಈ ಕಡೆ ಹಾಕೋದು, ಈ ಚೇರ್ ಆ ಕಡೆ ಹಾಕೋದು ಹೇಳ್ತಾರೆ. ನಾನು ಖುಷಿಯಾಗಿ ಮಾಡ್ತಾ ಇದ್ದೆ, ಇದು ನನ್ನ ಸಾಹಿತ್ಯ ಸೇವೆ, ಇದು ಒಂದು ಸೇವೆ ಅಂತ ಹೇಳ್ಬಿಟ್ಟು ನಾನು ಖುಷಿಯಿಂದ ಮಾಡ್ತಾ ಇದ್ದೆ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿರೋ ಸಾಹಿತಿಗಳು ಕೆಲವರು ಅಲ್ಲಿ ಬರ್ತಾ ಇದ್ರಲ್ಲ, ಅವರು ಸ್ವಲ್ಪ ದೊಡ್ಡವರೆಲ್ಲ ಪರಿಚಯ ಆಯ್ತು. ಮರಿ ಬರೋ ಇಲ್ಲಿ, ಬರೀ ಅದ್ ತಗೊಂಬರೋ ಅಂತ ಹೇಳ್ತಾರೆ. ನನಗೆ ಖುಷಿ ಆಗ್ತದೆ, ನಾನೊಬ್ಬ ಸಾಹಿತ್ಯ ಪರಿಷತ್ತಲ್ಲಿ ಧೈರ್ಯವಾಗಿ ಓಡಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಬೇಂದ್ರೆ ಅವರಿಗೆ ಅವರ ವೃತ್ತಿಯಲ್ಲಿ ಮೇಲೆ ಇರ್ಬೇಕಂದ್ರೆ, ಎಲ್ಲ ಪಾಠ ಮಾಡ್ತಿದ್ರು ಅವರು, ವೃತ್ತಿಯಲ್ಲಿ ಮೇಲೆ ಇರ್ಬೇಕಂದ್ರೆ ನೀವು MA ಪರೀಕ್ಷೆ ತಗೋಬೇಕು ಅಂತ ಹೇಳಿದ್ರಂತೆ. ಅವತ್ತಿನ ದಿನಮಾನದಲ್ಲಿ ಸಾಹಿತ್ಯವನ್ನೇ ವಿಷಯವಾಗಿತ್ತು. ಆದ್ರೆ ಬೇಂದ್ರೆಯವರಿಗೆ ಹೇಳಿದ್ರಂತೆ ನೀವು MA ಪರೀಕ್ಷೆ ತಗೋಬೇಕು ಅಂತ. ಕಲ್ಸೋರು ಯಾರು? ಅವ್ರದೇ ಸಾಹಿತ್ಯವನ್ನ ಅವ್ರಿಗೆ ಕಲ್ಸೋರು ಯಾರು? ಅಥವಾ ಬೇರೆ ಸಾಹಿತ್ಯವನ್ನ, ಸಾಹಿತ್ಯದ ಅಂಥ ಮೇರು ವ್ಯಕ್ತಿಗೆ ಸಾಹಿತ್ಯವನ್ನ ಕಲ್ಸೋರು ಯಾರು? ಆಗ ಯೂನಿವರ್ಸಿಟಿಗಳು ನಿರ್ಧಾರ ಮಾಡತಂತೆ ವಿಕ್ರು ಗೋಕಾಕರನ್ನ ಇವರೊಬ್ಬರೇ ಅವರಿಗೆ ಕಲಿಸುವಂತ ಪೊಟೆನ್ಷಿಯಲ್ ಇರೋರು ಅಂತ. ಅವರು ಅವರ ಶಿಷ್ಯರೇ, ಅಂದ್ರೆ ಅವರ ಸಾಹಿತ್ಯವನ್ನ ಓದಿ ಬೆಳೆದಂಥವ್ರು. ಅವರಿಬ್ಬರ ಮಧ್ಯೆ ಒಂದು ಡೀಲ್ ಆಯ್ತಂತೆ ಸರ್. ಕ್ಲಾಸ್ ರೂಮ್ಗೆ ಹೋಗೋವರೆಗೂ ಮಾತ್ರ ವಿಕ್ರು ಗೋಕಾಕರು ಗುರು, ಬೇಂದ್ರೆಯವ್ರ ಶಿಷ್ಯ. ಕ್ಲಾಸ್ ರೂಮಿಗೆ ಹೋದ್ಮೇಲೆ ಗುರುವಿನ ಸ್ಥಾನದಲ್ಲಿ ಬೇಂದ್ರೆಯವ್ರು ಕುತ್ಕೋಬೇಕು, ಶಿಷ್ಯನ ಸ್ಥಾನದಲ್ಲಿ ಗೋಕಾಕರು ಕುತ್ಕೋಬೇಕು. ಹೀಗೆ MA ಪರೀಕ್ಷೆನ ತಗೊಂಡ್ರಂತಂದ್ರೆ ವೃತ್ತಿಯಲ್ಲಿ ಬೆಳಿಬೇಕಂದ್ರೆ ಅಂತ ಒಬ್ಬ ಮೇರು ಸಾಹಿತಿ ಕೂಡ ಹೋಗಿ ಪರೀಕ್ಷೆ ತಗೋಬೇಕಾಯ್ತು. ಆದ್ರೆ ಇಲ್ಲಿ ಕುಳಿತಿರುವಂತಹ ನಮ್ಮ ಮಿತ್ರರೇನಿದ್ದಾರೆ ಅಥವಾ ನಮ್ಮ ಇವತ್ತಿನ ಅತಿಥಿ ಏನಿದ್ದಾರೆ, ಆ ವೃತ್ತಿಯಿಂದಲೇ ಸಾಹಿತ್ಯದ ಕಡೆಗೆ ಹೋದಂತವರು. ಅಂದ್ರೆ ಆ ಒಂದು ಸಾಹಿತ್ಯ ಪರಿಷತ್ತಿನ ಎದುರುಗಡೆ ನಿಮ್ಮ ಪೊಲೀಸ್ ಠಾಣೆ ಇದ್ದಿದ್ರಿಂದ ಆ ಆಸಕ್ತಿ ನಿಮ್ಮನ್ನ ಸೆಳ್ಕೊಂಡು ಹೋಯ್ತು. ಆ ಕಥೆನ ಖಂಡಿತ ತಮ್ಗೆ ಹೇಳ್ತಾ ಇದ್ದೆ ನಾನು. ಸಾಹಿತಿಗಳ ಸಹವಾಸ, ಪ್ರತಿದಿನ ಅಲ್ಲಿ ಕಾರ್ಯಕ್ರಮದಲ್ಲೂ ಈ ಕೂತು ಕೇಳ್ತಾ ಇದ್ನಲ್ಲ, ನೋಡ್ತಾ ಇದ್ನಲ್ಲ, ಅದೆಲ್ಲ ನನಗೂ ಸ್ವಲ್ಪ ಒಂಥರ ಆಸಕ್ತಿ ಬಂತು. ಎಲ್ಲ ಚುಟುಕು ಎಲ್ಲ ಬರೀತಾ ಇದಾರಲ್ಲ, ಎಷ್ಟು 4 ಸಾಲ 5 ಸಾಲ 6 ಸಾಲ ಬರೀತಾರಲ್ಲ, ತುಂಬಾ ಚಿಕ್ಕದಲ್ವಾ, ನಾನು ಯಾಕಿದ್ರು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸುಮ್ನೆ ನನ್ನಷ್ಟಕ್ಕೆ ನಾನು ಬರೆದು ಯಾರಿಗೂ ತೋರಿಸ್ತಾ ಇರ್ಲಿಲ್ಲ, ಇಟ್ಕೋತಾ ಇದ್ದೆ. ತೋರಿಸಿದ್ರೆ ಎಲ್ಲಿ ಯಾರು ನಗ್ತಾರೋ ಏನೋ ಅಂತ ಹೇಳ್ಬಿಟ್ಟು ಇಟ್ಕೋತಾ ಇದ್ದೆ. ಒಂದ್ಸರಿ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಚಂಪಾ ಚಂದ್ರಶೇಖರ್ ಪಾಟೀಲ್ ಅವರು ಬಂದಿದ್ರು.
ಕೇಂದ್ರದಲ್ಲಿ ಅಧ್ಯಕ್ಷರಾಗಿದ್ದವನು, ರಾಜ್ಯಾಧ್ಯಕ್ಷರಾಗಿದ್ದಂತ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ನಾನು ಅಲ್ಲಿ ಕೂತಿದ್ದಾಗ ಒಬ್ಬ ಹಿಂಗ್ ತಟ್ಬಿಟ್ಟು ಹಿಂಗ್ ಕರೆದ್ರು ನನಗೆ. ಹೋದೆ, ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ರಲ್ಲ, ಇದು ತಗೊಂಡೋಗಿ ಅಲ್ಲಿಡಪ್ಪ, ಅವ್ರ ಯಾರೋ ಕಾರ್ ತಂದಿರ್ತಾರೆ, ಅವ್ರ ಕಾರ್ ಕೊಡು ಅಂತೇಳಿ. ನನಗೆ ಒಳ್ಳೆ ಅವಕಾಶ ಸಿಗ್ತಾವಾಗ ಅದೇನು ಕೈಯಲ್ಲಿ ಇಟ್ಕೊಂಡು ಅವ್ರ ಪಕ್ಕದಲ್ಲೇ ಹೋಗಿ ಆ ಕಾರ್ನಲ್ಲಿ ಇಡುವಾಗ, ಸರ್ ಒಂದೇ ಒಂದು ಮನವಿ ಸರ್, ಏನದು ಸರ್, ಒಂದೇ ಒಂದು ಸಣ್ಣದೊಂದು ಕವಿತೆ ಬರೆದಿದ್ದೀನಿ ಸರ್, ತಾವ್ ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ ಸರ್ ತಾನೆ. ನೀನ್ ಕವಿತೆ ಬರ್ದಿದ್ಯಾ? ಹಾ ಹೇಳೋ ಅಂತ ಹೇಳಿದೆ. ನಾನು ಹೇಳ್ದೆ, ಹೋಟೆಲ್ ಮಸಾಲ ದೋಸೆ ಬರುತ್ತದೆ ಬಾಯಲ್ಲಿ ನೀರು, ಕಾರಣ ಬಿದ್ದಿರುತ್ತದೆ ಬೇಯಿಸುವವನ ಬೆವರು ನೀರು ಅಂತ ಹೇಳಿದೆ. ಏನೋ ಇದು ಯಾವ ಕವಿತೆನೋ ಇದು, ನನಗೆ ಭಯ ಆಗ್ಬಿಡ್ತೇನೆ, ಇದೇನು ಕವಿತೆನಾ, ನಾನೇನು ಬೈತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಕಾರ್ನಲ್ಲಿ ಕೂತ್ಕೊಂಡು ಬಾಗ್ಲ ಹಾಕೊಂಡ್ಮೇಲೆ ಚಲೋ ಇದೆ, ಹೇ ಬರಿಯೋ ಅಂತ ಹೇಳಿ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಆಮೇಲೆ ಬರೆಯೋದಕ್ಕೆ ಶುರು ಆದೆ. ಮೊದಲು ಚುಟುಕುಗಳನ್ನೇ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದೇ ಟೈಮ್ನಲ್ಲಿ ನೋಡಿ ಹೆಂಗೆ ಸನ್ನಿವೇಶ ಬರುತ್ತೆ ನನಗೆ ಅಂದ್ರೆ, ಗೋಕಾಕ್ ವರದಿ ಚಳುವಳಿ ಪ್ರಾರಂಭ ಆವಾಗ. ಇನ್ನೊಂದು ಸ್ಟೇಷನ್ ಹೋದ್ರಿ? ಹೌದೌದು. ಅಲ್ಲಿಂದ ಸೆಂಟ್ರಲ್ ಪೊಲೀಸ್ ಠಾಣೆಯಿಂದ ಅಲಸೂರ್ ಗೇಟ್ ಪೊಲೀಸ್ ಠಾಣೆಗೆ ಬಂದೆ. ಅಲ್ಲಿ ಹೋರಾಟಗಾರರ ಜೊತೆ ನಿಮ್ಮ ಸಹವಾಸ ತುಂಬಾ ಚೆನ್ನಾಗಿದೆ. ಅದು ಬಹಳ ಚೆನ್ನಾಗಿ. ಗೋಕಾಕ್ ವರದಿ ಆ ಹೋರಾಟದ ಸಮಯ. ಗೋಕಾಕ್ ವರದಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರೇರಕ ಶಕ್ತಿ ಆಗಿದ್ದಂತವ್ರು ಗೋವಿಂದಳ್ಳಿ ದೇವೇಗೌಡ, ನನ್ನ ಗುರುಗಳವರು, ಕೈ ಮುಗಿತೇನೆ ಅವರಿಗೆ. ಅವ್ರದ್ದು ಕಚೇರಿ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಅವೆನ್ಯೂ ರೋಡ್ ಸ್ವಲ್ಪ ಅಲ್ಲೇ ಹತ್ರದಲ್ಲಿತ್ತು. ಅದು ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇತ್ತು, ಮೈಸೂರು ಬ್ಯಾಂಕ್ ಸರ್ಕಲ್ ಮತ್ತೆ ಅವ್ರ ಕಚೇರಿ. ಈ ಗೋಕಾಕ್ ವರದಿ ಗಲಾಟೆ ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಒಬ್ಬ ಕನ್ನಡದ ಹೋರಾಟಗಾರ ಬಂದು ಗೋಕಾಕ್ ವರದಿ ಬಗ್ಗೆ ಏನೇ ಒಂದು ರೂಪುರೇಷೆ ಮಾಡಬೇಕಾದ್ರೆ ಅವ್ರ ಕಚೇರಿನ ಬಳಸ್ಕೋತಾ ಇದ್ರು. ಅಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೇ ಮೊದಲು ಪ್ರಥಮವಾಗಿ ಮಾಡ್ತಾ ಇದ್ರು, ಆಮೇಲೆ ಬೇರೆ ಕಡೆ ಹೋಗ್ತಾ ಇದ್ರು. ಈ ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಧರಣಿ ಮಾಡ್ತಾರೆ, ಕನ್ನಡದ ಹೋರಾಟ ಮಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಳ್ಳೋದು. ನಾನು ಅಲ್ಲಿ ಸಾಹಿತ್ಯದ ಅಭಿಮಾನಿ, ಕನ್ನಡದ ಅಭಿಮಾನಿ, ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲಿ ಕೂರಿಸಿದ್ರೆ ನನಗೊಂಥರ ಎಲ್ಲೋ ಕರಳು ಚುರ್ಕಂತ ಇದ್ದೆ ನನಗೆ. ಈಗ ಇದ್ದ ರೀತಿಯಲ್ಲಿ ಆಗ ಯಾರು ಪೊಲೀಸ್ ಠಾಣೆಗೆ ತಂದು ಅಲ್ಲಿ ಕೂರಿಸ್ಕೋತಾರೆ ಆರೋಪಿಗಳು ಅಂತೇಳಿ ಅವರಿಗೆ ಸೌಕರ್ಯಗಳನ್ನ ಕೊಡುವಂಥದ್ದು ಆಗಿರ್ಲಿಲ್ಲ. ಈಗಿದೆ ಇವಾಗೆಲ್ಲ ಸೌಕರ್ಯ. ನಾನು ಇಲ್ಲೋ ಅಂತೇಳಿ ನನ್ನ ಕನ್ನಡದ ಕರಳು ಅಲ್ಲಿ ಚುರುಕಂತ ಇತ್ತು ನನಗೆ. ನಮ್ಮ ಅಧಿಕಾರಿಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಾಫಿ ತಂದು ಕೊಟ್ಬಿಡೋದು, ಅವರಿಗೆ ಟೀ ತಂದು ಕೊಟ್ಬಿಡೋದು, ಬಿಸ್ಕೆಟ್ ಪ್ಯಾಕೆಟ್ ತಂದು ಕೊಟ್ಬಿಡೋದು, ಹೆಂಗ್ ಮಾಡ್ತಾ ಇದ್ವಿ. ಅವರು ತಿಂತಾ ಇರ್ಬೇಕಾದ್ರೆ ನಮ್ಮ ಮೇಲಧಿಕಾರಿಗಳು ಯಾರಾದ್ರೂ ಬಂದಾಗ, ಯಾರು ಕೊಟ್ಟಿದ್ದೇವ್ರು, ಎಲ್ಲಿ ತಂದು ಕೊಟ್ಟು ಯಾರು ಕೊಟ್ಟಿದ್ದೇವು. ಆಮೇಲೆ ಒಂದ್ ದಿವಸ 2 ದಿವಸ ಅದನ್ನ ಹೆಂಗೋ ಹಂಗೆ ಗುಟ್ಟಾಗಿ ಇಟ್ಕೊಂಡಿದ್ದೆ. ಆಮೇಲೆ ಗೊತ್ತಾಗ್ಬಿಡ್ತಾ ಅವ್ರಿಗೆ, ಅನ್ಮಂತ ಈ ಕೆಲಸಕ್ಕೋಸ್ಕರ ಮೇಲಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾದೆ ನಾನು. ಗುರಿಯಾಗಿ ನನ್ನ ಕೇವಲವಾಗಿ ನೋಡಕ್ ಶುರು ಮಾಡ, ಇವನು ಯಾರೋ ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಡ್ಯೂಟಿನೇ ಹಾಕ್ಬಿಡ್ರಿ, ಇವನು ಹೊರಗಡೆ ಹಾಕ್ಬಿಡ್ರಿ ಅಂತ ಈ ತರ. ಅಲ್ಲ, ನೀವು ಆಗ್ಲೇ ಒಂದು ಕವಿತೆ ಹೇಳಿದ್ರಿ, ಮತ್ತೊಂದು ಕವಿತೆ ಹಾಸ್ಯದ ಎಳೆಯಲ್ಲೇ ತುಂಬಾ ಚೆನ್ನಾಗಿದೆ. ಸಂಚಾರಿ ಸಿಗ್ನಲ್ಗಳಲ್ಲಿ ತಿರಿಯೋಗ್ರಾಫರ್, ಸಂಚೆಯಾದರೆ ಹೆಂಡ ಕುಡಿಯೋಗ್ರಾಫರ್ ಅಂತೆ, ಮಾತಿಗೆ ಸಿಕ್ಕರೆ ತಲೆ ಕೊರಿಯೋಗ್ರಾಫರ್, ಕೆಲವು ಕಚೇರಿಗಳಲ್ಲಿ ಹಣ ಕೆರೆಯೋಗ್ರಾಫರ್. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಅದರಲ್ಲಿ ಒಂದು ಸಂದೇಶ ಇದೆ, ಹಾಸ್ಯದ ಎಳೆ ಇದೆ, ಸಂದೇಶ ಇದೆ. ಅದು ಯಾವುದೇ ಒಂದು ಚುಟುಕು ಬರಿಬೇಕಾದ್ರೆ ಗೋವಿಂದಳ್ಳಿ ದೇವೇಗೌಡರು ನನಗೆ ಹೇಳಿದ್ದು, ಏನ್ ಬೇಕಾದ್ರೂ ಬರಿಯಪ್ಪ ನೀನು, ಯಾವ ರೀತಿ ಆದ್ರೂ ಬರಿ, ಪ್ರಾಸ ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಅರ್ಥ ಬರ್ಲಿ. ಪ್ರಾಸನೇ ಬರ್ಲಿ ಅಂತ ನೀನು ತಿಳ್ಕೊಳಕ್ ಹೋಗ್ಬೇಡ, ಅರ್ಥ ಬರ್ಲಿ, 4 ಸಾಲಿನಲ್ಲಿ ಏನೋ ಒಂದು ಸಂದೇಶ ಇರಲಿ ಅಂತೇಳಿ. ಅವರ ಪ್ರೇರಣಾ ಶಕ್ತಿಯಿಂದನೇ ನಾನು ಬರೆಯೋಕೆ ಶುರು ಮಾಡಿದೆ. ನೋಡಿ, ಒಂದು ಅವರ ಪ್ರೇರಣೆಯಿಂದ ಬೀದಿ ಬದಿಯ ಜೋಳಿಗೆಯಲ್ಲಿ ಕಂದನ ಮಲಗಿಸಿ ದುಡಿಯುವ ತಾಯಿ, ಬೀದಿ ಬದಿಯ ಜೋಳಿಗೆಯಲ್ಲಿ ಕಂದನ ಮಲಗಿಸಿ ದುಡಿಯುವ ತಾಯಿ, ಸಿರಿವಂತರ ಎಸಿ ಕಾರಿನಲ್ಲಿ ತಣ್ಣಗೆ ತಿರುಗುವ ನಾಯಿ. ವ್ಯತ್ಯಾಸ ನೋಡಿ. ನಾಯಿಯನ್ನ ಸಲಹಲು ಲಕ್ಷಗಟ್ಟಲೆ ವ್ಯಯಿಸುವವರು ಸಿರಿವಂತರು, ಮಕ್ಕಳನ್ನ ಸಲಹಲು ತಿಂಗಳಗಟ್ಟಲೆ ದುಡಿಯುವವರು ಬಡವರು. ಈ ರೀತಿ ಅರ್ಥ ಬರಬೇಕಲ್ಲಿ. ಅರ್ಥ ಬರುವಂತದ್ನ ಈ ತರ ಬರಿತಾ ಹೋದೆ ನಾನು, ಬರಿತಾ ಹೋದೆ. ಎಲ್ಲಿ ಹೋದ್ರು ಅಲ್ಲೊಂದು ಸಾಹಿತ್ಯ ಹುಡುಕ್ಬೋದು, ಎಲ್ಲರೂ ಅಷ್ಟೇ. ಯಾವುದೋ ಒಂದು ಹಾಸ್ಯ ಹುಡುಕ್ಬೋದು, ಇಲ್ಲ ಅನ್ನೋ ಒಂದು ಸಾಹಿತ್ಯ ಹುಡುಕ್ಬೋದು. ನಮ್ಮ ಗೋವಿಂದಳ್ಳಿ ದೇವೇಗೌಡರು, ಚಂಪಾ ಅವರು, ದೊಡ್ಡರಂಗೇಗೌಡರು, ಇವರೆಲ್ಲ ಒಂದು ಸಹವಾಸ. ಆ ಸಹವಾಸದಿಂದ ಚುಟುಕುಗಳನ್ನ ಹೆಚ್ಚಿಗೆ ಬರೀತಾ ಬಂದೆ. ಅದ್ರಲ್ಲಿ ತುಂಬಾ ತೃಪ್ತಿ ಕೊಟ್ಟಿದ್ದು ಅಂದ್ರೆ,
ಆ ದಂಡು ಪ್ರದೇಶದ ಬಗ್ಗೆ ಇತಿಹಾಸ ಬರೆದೆ ನಾನು. ಆ ದಂಡು ಪ್ರದೇಶದ ಬಗ್ಗೆ ಬರೆಯೋದಕ್ಕಿಂತ ಮುಂಚೆ ನೀವು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಗೆ ಹೋಗ್ತೀರಿ. ಹೌದು, ನೋಡಿ ಅದು ನೋಡಿ ಎಲ್ಲ ನನ್ನ ಒಂದು ಏನೋ ಒಂಥರ ಅದ್ಭುತ ಸಾಹಿತ್ಯ ಶಕ್ತಿ ನನ್ನನ್ನ ಹುಡ್ಕೊಂಡು ಬಂದಿದೆ ಅಂತ ಕಾಣ್ತದೆ ನನಗೆ. ದಂಡು ಪ್ರದೇಶದಲ್ಲಿ ಇರುವಂತದ್ದು ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ವಾಣಿಜ್ಯ ಬೀದಿ, ಕಮರ್ಷಿಯಲ್ ಸ್ಟ್ರೀಟ್. ಅದು ನಿಮ್ಗೆ ಹೇಳ್ತೀನಿ ಸಮಯ ಕೊಟ್ರೆ. ಈಗ ಏನಿದೆ ಮರ್ಪಿಟ್ ಟೌನ್, ಕಾಕ್ಸ್ ಟೌನ್, ಬೆಲ್ಸನ್ ಟೌನ್, ಕುಕ್ ಟೌನ್, ಆಸ್ಟಿನ್ ಟೌನ್, ಇದೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಕನ್ನಡ ಹೆಸರುಗಳು ಈಗ ಇಟ್ಟಿದೀವಿ ನಾವು, ಯಾರು ಬಳಸ್ತಾ ಇಲ್ಲ. ಅದೆಲ್ಲ ತುಂಬಾ ವಿವರವಾಗಿ ತಗೊಂಡು ಬಂದಿದ್ದೀನಿ ನಾನು. ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ನಮ್ಮ ಕನ್ನಡಿಗರೇ ಅಲ್ಪಸಂಖ್ಯಾತರು. ಅಲ್ಲಿ ಕನ್ನಡ ಭಾಷೆ ಕಿವಿ ಕೇಳ್ತಾನೆ ಇರಲಿಲ್ಲ. MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ್ ಎಲ್ಲ ಹೊರಗಡೆ ಅವರೇ. ಹಾಗಾಗಿ ಇದೇನಪ್ಪ ಇದು ಹಿಂಗ್ ಕತೆ ಆಯ್ತು. ನಾನು ಅಲ್ಲಿ ಸಾಹಿತ್ಯ ಪರಿಷತ್ ಎದುರುಗಡೆ ಇದ್ದೆ. ಆಮೇಲೆ ಹೋರಾಟಗಾರ ಇರುವಾಗ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಬಂದೆ. ಇದು ಯಾವ್ದಪ್ಪ ಇಲ್ಲಿ ಬಂದು ಸೇರ್ಕೊಂಡಲ್ಲ ನಾನು ಅಂತ ಹೇಳ್ಬಿಟ್ಟು ಬಹಳ ಒಂಥರ ಇಕ್ಕಟ್ಟು ಪರಿಸ್ಥಿತಿ ಸಿಕ್ಕಾಕೊಂಬಿಟ್ಟೆ. ಆಗಿದ್ರು ಎಲ್ಲಿ ಏನ್ ಇರಲ್ವೋ ಅದನ್ನು ಹುಡುಕ್ಬೇಕು ಅಂತ ನನ್ನ ಮನಸ್ಸು ಎಲ್ಲೋ ಒಂದ್ ಕಡೆ ಹೇಳ್ತಾ ಇತ್ತು. ಎಲ್ಲ ಇರೋ ಕಡೆ ಏನಾದ್ರೂ ಮಾಡ್ಬೋದು, ಎಲ್ಲಿ ಏನು ಸಿಕ್ಕಲ್ವೋ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಅಲ್ಲೇನ್ ಮಾಡ್ತಾ ಇದ್ದೆ ನಾನು, ಹೋಗ್ಬೇಕಾದ್ರೆ ಯಾವ ಬೋರ್ಡ್ ನಲ್ಲಿ ಕನ್ನಡ ಇಲ್ಲ ಅದನ್ನ ನೋಡೋದು, ಆಮೇಲೆ ಯಾವ ಬೋರ್ಡ್ ನಲ್ಲಿ ಕನ್ನಡ ತಪ್ಪಾಗಿ ಬರೆದಿದ್ದಾರೆ ಅದನ್ನ ನೋಡೋದು, ಇದನ್ನೇ ಹುಡ್ಕೊಂಡು ಹೋಗೋದು. ಏನ್ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೆ ನಾನು. ಆ ಸ್ಕೂಲ್ ಅಲ್ಲಿ ತಮಿಳು ಸ್ಕೂಲ್ ಇದೆ, ತೆಲುಗು ಸ್ಕೂಲ್ ಇದೆ, ಉರ್ದು ಸ್ಕೂಲ್ ಇದೆ, ಈ ತರ ಸ್ಕೂಲ್ ಇದೆ. ಕನ್ನಡ ಸ್ಕೂಲ್ ಕಡಿಮೆ ಆ ಭಾಗದಲ್ಲಿ. ಅಂತ ಸ್ಕೂಲ್ಗೆ ಹೋಗೋದು ನಾನು. ಆ ಶಿಕ್ಷಕರ ಹತ್ರ ಮಾತಾಡೋದು, ಅವ್ರ ಹತ್ರ ಅನುಮತಿ ತಗೊಂಡು ಮಕ್ಕಳ ಹತ್ರ ಮಾತಾಡೋದು, ಮತ್ತೆ ಅವರಿಗೆ ಕಾಗುಣಿತ ಹೇಳ್ಕೊಡೋದು, ಕನ್ನಡ ಅಂಕಿಗಳನ್ನ ಹೇಳ್ಕೊಡೋದು, ಗಾದೆಗಳನ್ನ ಹೇಳ್ಕೊಡೋದು, ಒಗಟುಗಳನ್ನ ಹೇಳ್ಕೊಡೋದು. ಎಲ್ಲೋ ನನಗೇನೋ ಒಂಥರ ಏನೋ ಮುನ್ಸೂಚನೆ ನನಗೆ ಕೊಟ್ಟಿತ್ತು ಅಂತ ಕಾಣ್ತದೆ. ಈ ಸಣ್ಣ ಪ್ರಯೋಗ ಯಾಕೆ ಮಾಡಬಾರದು ನಾನು? ಕನ್ನಡಿಗರು ಅಂದ್ಮೇಲೆ ಕನ್ನಡ ಬೆಳೆಸೋದಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ, ಒಂದು ಅಳಿಲು ಸೇವೆ ಯಾಕೆ ಮಾಡಬಾರದು ಅಂತೇಳಿ ಪ್ರಾರಂಭ ಮಾಡಿದೆ. ಈ ಪತ್ರ ಬರ್ಸೋದು ಏನ್ ಸರ್? ಅದು ಏನ್ ಸರ್? ಪತ್ರಗಳ ಮುಖಾಂತರ ಪತ್ರ ಇದು ನನ್ನ ಕನಸಿನ ಕೂಸು. ಪತ್ರ, ಕನ್ನಡಿಗರ ಸ್ನೇಹ ಕೂಟ, ಆ ಜೊತೆಗೆ ಕನ್ನಡಿಗರ ಸ್ನೇಹ ಪತ್ರ. ಅದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಶಾಲೆಯ ಮಕ್ಕಳಿಗೆ ಈ 25 ಪೈಸೆ ಅಂಚೆ ಕಾರ್ಡ್ ಬರ್ತಾ ಇತ್ತು ಅವಾಗ, ಮೇಘದೂತ್ ಅಂತ. ಹೌದು, ಈಗಲೂ ಇದೆ, ತುಂಬಾ ಕಡಿಮೆ ಆಗಿದೆ. ಇಲ್ಲ ಕಾರ್ಡ್ ಅಂತ. ಅದು ಹಂಗೆ ತೆರ್ಕೊಂಡೇ ಇರ್ತದೆ, ಕವರ್ ಇರಲ್ಲ. ಈಗ 50 ಪೈಸೆ ಜಾಸ್ತಿ ಬರ್ತಾ ಇದೆ, ಆಗ 25 ಪೈಸದ್ ಬರ್ತಾ ಇತ್ತು. ಈಗಲೂ ಇದೆ, ಅದು ಕಡಿಮೆ ಆಗಿದೆ. 25 ಪೈಸದ ಕಾರ್ಡ್ ತಗೊಂಡು ಶಾಲೆ ಮಕ್ಕಳಿಗೆ ಹೋಗಿ ಕೊಡೋದು. ಅವ್ರಿಗೆ ಹೇಳ್ಬಿಟ್ಟು ನನ್ನ ಮನೆ ಅಡ್ರೆಸ್ ನ ಅವ್ರ ಕೈಲೇ ಬರ್ಸೋದು, ನಾನು ಬರ್ಸ್ಬಿಟ್ಟು ನಿಮ್ಗೆ ಏನು ಒಗಟು ಬರ್ತದೆ ಅದನ್ನ ಬರಿಬೇಕು. ಅದರಲ್ಲಿ ಆ ಒಗಟು ಬರೆದ್ಬಿಟ್ಟು ಅದಕ್ಕೆ ಉತ್ತರ ಏನು ಅಂತ ಅವರೇ ಬರಿಬೇಕು. ಮತ್ತೆ ಏನು ಒಂದು ಗಾದೆ ಇದೆ, ಆ ಗಾದೆನ ಮಕ್ಕಳು ಬರಿಬೇಕು, ಅದಕ್ಕೆ ಉತ್ತರ ಏನು ಅವ್ರು ಬರಿಬೇಕು. ಈ ತರ ನಾನು ವಿಳಾಸ ನಾನು ಬರ್ಸಿರ್ತೀನಲ್ಲ, ಆ ಮಕ್ಕಳಿಗೆ ಕೊಟ್ರೆ ಅವ್ರೇನು ವಿಳಾಸ ಬರೆದ್ಮೇಲೆ ಅದನ್ನ ಹಾಕ್ಲೇಬೇಕಲ್ಲ, ಇಟ್ಕೊಳಕ್ ಆಗಲ್ಲ, ಅವ್ರು ಉಪಯೋಗ ಇಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೆ. ಅವ್ರೇನು ಮಾಡ್ತಾ ಇದ್ರು, ಅದನ್ನೇನೋ ಬರೆದು ನಿಮಗೆ ಗೊತ್ತಿಲ್ಲ ಅಂತ ಸುಮ್ಮನಿರಬಾರ್ದು, ನಿಮ್ ಮನೇಲಿ ಕೇಳ್ಬೇಕು. ನಿಮ್ ತಂದೆನ ಕೇಳಿ, ತಾಯಿನ ಕೇಳಿ, ಯಾರೋ ದೊಡ್ಡವ್ರನ್ನ ಕೇಳಿ ಅಥವಾ ಸ್ನೇಹಿತರನ್ನ ಕೇಳಿ, ಯಾರಾದ್ರೂ ಕೇಳಿ ನೀವು ತಿಳ್ಕೊಳ್ಳಿ. ನೀವು ತಿಳ್ಕೊಳ್ರಿ ಅಂತಂದ್ರೆ ಅದು ಕನ್ನಡದ ಅಭಿವೃದ್ಧಿ ಆಯ್ತು ಅಂತಾನೆ, ಅದು ಗಾದೆ ಅರ್ಥ ಬಂತು ಅಂತಾನೆ, ಒಗಟಿನ ಅರ್ಥ ಗೊತ್ತಾಯ್ತು ಅಂತ. ನೀವೊಂದು ಪತ್ರ ಬರದಿ ಅಂದ್ರೆ ಕನ್ನಡ ಅಕ್ಷರ ಕಲ್ತಂತಾರೆ, ಕನ್ನಡ ಅಭಿವೃದ್ಧಿ ಆದಂತಾನೆ. ಅಲ್ಲ, ಈ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷಾಭಿಮಾನ, ಭಾಷಾ ಪ್ರೇಮವನ್ನ ಹೌದೌದು. ಅವ್ರೇನ್ ಮಾಡ್ತಾ ಇದ್ರು, ಬರೀತಾ ಇದ್ರು. ಆ ಬರ್ದಿದ್ನ ನಮ್ಮ ಮನೆ ವಿಳಾಸಕ್ಕೆ ಬರ್ತಾ ಇತ್ತು. ವಿಳಾಸಕ್ಕೆ ಬಂದಾಗ ನಾವು ಅದನ್ನೆಲ್ಲ ಕೂಡಿಟ್ಟು 1 ವರ್ಷ ಪೂರ್ತಿ ಕೂಡಿಡೋದು. ಅದನ್ನ ನವೆಂಬರ್ ತಿಂಗಳಲ್ಲಿ ಒಂದು ಕನ್ನಡಿಗರ ಸ್ನೇಹ ಕೂಟ ಅಂತ ಮಾಡ್ತೀನಿ ನಾನು. ಆ ಕನ್ನಡಿಗರ ಸ್ನೇಹ ಕೂಟದಲ್ಲಿ ಯಾವ ಮಗು ತುಂಬಾ ಸ್ವಚ್ಛವಾಗಿ ಬರೆದಿದೆ, ತುಂಬಾ ಗುಂಡಾಗಿ ಬರೆದಿದೆ, ಕಾಗುಣಿತ ದೋಷ ಇಲ್ಲದೆ ಬರೆದಿದೆ, ಇದೆಲ್ಲ ಪರಿಗಣಿಸಿ ಅವ್ರಿಗೊಂದು ಬಹುಮಾನ ಕೊಡೋದು, ಒಂದು ವೇದಿಕೆಯಲ್ಲಿ ಬಹುಮಾನ ಕೊಡೋದು. ತುಂಬಾ ಯಶಸ್ವಿ ಆಯ್ತದು. ಆ ಉರ್ದು ಶಾಲೆಯಲ್ಲಿ, ಆ ತೆಲುಗು ಶಾಲೆಯಲ್ಲಿ, ತಮಿಳು ಶಾಲೆಯಲ್ಲಿ ಇದನ್ನ ಪ್ರಯೋಗ ಮಾಡಿದೆ ನಾನು. ಬಹಳ ಅದ್ಭುತ ಇದು. ಹಾಗಾಗಿ ಆ ಶಾಲೆಯಲ್ಲಿ ನಾನು ಹೋದ್ರೆ ಕನ್ನಡ ಅಂಕಲ್ ಬಂದ್ರು ಅಂತ ಕರೀತಾರೆ ಆ ಶಾಲೆಗಳಲ್ಲಿ. ಅಲ್ಲಿ ನನಗೊಂಥರ ಹುಮ್ಮಸ್ಸಾಯ್ತು ನನಗೆ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ದುಡ್ಡು ಬೇಕಲ್ಲ, ಏನ್ ಮಾಡೋದು? ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಅದಕ್ಕೊಬ್ರು ಸಾಹಿತಿನ ಕರೆಸ್ಬೇಕು, ಒಬ್ಬ ಕನ್ನಡ ಹೋರಾಟಗಾರನ ಕರೆಸ್ಬೇಕು, ಬೇರೆ ಯಾರಿಗಾದ್ರೂ ಒಬ್ರು ಮಕ್ಕಳಿಗೆ ಮಾದರಿಯಾಗಿರುವಂತ ವ್ಯಕ್ತಿನ ಕರೆಸ್ಬೇಕು. ಆ ಮಗುಗೆ ನೀವು ಇವರಂತೆ ಆಗ್ಬೇಕು ಅಂತ ತೋರಿಸುವಂತ ವ್ಯಕ್ತಿನ ಕರೆಸ್ಬೇಕು. ನಿಜ.
ರಾಜಕಾರಣಿಗಳಿಗೆ ನಾನು ಯಾವತ್ತೂ ವೇದಿಕೆ ಕೊಟ್ಟವನಲ್ಲ, ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ. ಅವ್ರನ್ನ ಕರೆಸ್ಬೇಕು ಅಂದ್ರೆ ಅವ್ರಿಗೊಂದು ಹೂನಾರ ಹಾಕ್ಬೇಕು, ಅವ್ರಿಗೊಂದು ಶಾಲು ಹಾಕ್ಬೇಕು, ಒಂದು ಬಹುಮಾನ ಕೊಡಬೇಕು, ಮಕ್ಕಳಿಗೆ ಒಂದು ಪುಸ್ತಕನಾದ್ರೂ ಕೊಡಬೇಕು, ಒಂದು ಪೆನ್ ಆದ್ರೂ ಕೊಡಬೇಕು, ಮತ್ತೆ ಸಂಪನ್ಮೂಲ ಇಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಇದು ನಮ್ಮ ಪೊಲೀಸರಿಗೆ ಭಾನುವಾರ ರಜಾ ಇಲ್ಲ, ಸರ್ಕಾರಿ ರಜಾಗಳ ದಿನ ನಮಗೆ ರಜಾ ಇಲ್ಲ. ಇದೆಲ್ಲದಕ್ಕೂ ಸೇರಿ ನಮಗೆ 1 ವರ್ಷಕ್ಕೆ 1 ತಿಂಗಳ ಸಂಬಳ ಹೆಚ್ಚಿಗೆ ಕೊಡ್ತಾರೆ. ಆ 1 ತಿಂಗಳ ಸಂಬಳನ ನಾನು ಇದಕ್ಕೆ ಮೀಸಲಾಗಿ ಇಟ್ಕೊಂಡೆ ನಾನು. ಆ 1 ತಿಂಗಳು ಸಂಬಳ ಕೊಡ್ತಾರಲ್ಲ ಅದನ್ನ ಎತ್ತಿಟ್ಟುಬಿಡೋದು ಈ ಕಾರ್ಯಕ್ರಮಕ್ಕೆ ಅಂತ. ಅದನ್ನು ಮಾಡ್ತಾ ಹೋದೆ. ಈ ತರ ಮಾಡ್ತಾ ಇರ್ಬೇಕಾದ್ರೆ ಕೆಲವರು ಏನೋ ಮಾಡ್ತಾ ಇದಾರೆ, ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ಈ ವರ್ಷದಲ್ಲಿ ನಾನು ಕನ್ನಡ ಪುಸ್ತಕಗಳನ್ನ ಕೊಡಿಸ್ಬಿಡ್ತೀನಿ ಅಂತ ಒಬ್ರು ಬರೋರು, ಒಬ್ಬರಿಂದ ಒಬ್ರು ಮಕ್ಕಳಿಗೆ ತಿಂಡಿ ಕೊಡಿಸ್ಬಿಡ್ರಿ, ಈ ತರ ಬಂದು ಸ್ವಲ್ಪ ಸಹಾಯಕ್ಕೆ ನಿಂತರು ನನಗೆ. ಅದಂಗೆ ದೊಡ್ಡ ಮಟ್ಟದಲ್ಲಿ ನಡ್ಕೊಂಡೋಯ್ತು. ಇವತ್ತಿಗೆ ಈ ವರ್ಷಕ್ಕೆ 14 ವರ್ಷ ಅದು ತುಂಬೋಯ್ತು. ಅದಕ್ಕೆ ನೀವು ಹೇಳಿರುವಂತಹ ಈಗ ರಜೆ ತೆಗೆದುಕೊಳ್ಳದೆ ಇರುವಂತದ್ದು, ಅದಕ್ಕೆ ಪೂರಕವಾಗಿ ನೀವು ಕೂಡ ಬರೆದಿದ್ದೀರಿ. ಇದು ನಿಮ್ಮ ಸ್ವಾನುಭಾವನ ಅಂತ. ಸಾಫ್ಟ್ವೇರ್ ಕಂಪನಿಯವರಿಗೆ ವಾರಕ್ಕೆ 2 ದಿನ ರಜೆ, ದಿನಗೂಲಿ ಹಮಾಲಿಗಳಿಗೆ ವಾರಕ್ಕೆ 1 ದಿನ ರಜೆ. ಈ 2 ದಿನ ಬೆಳಿಗ್ಗೆ ಸಂಜೆ ಹೋಟೆಲುಗಳಲ್ಲಿ ರಶ್ ಜಾಸ್ತಿ. ಕೆಲವರಿಗೆ ತಿಂಗಳಿಗೆ 1 ದಿನವೂ ಇಲ್ಲ ರಜೆ. ಇವರಿಗೆ ಒತ್ತಡದ ವೃತ್ತಿಯಲ್ಲಿ ಸಿಟ್ಟು ಜಾಸ್ತಿ. ಸೊ ನಿಮಗೆ ಸಿಟ್ಟು ಜಾಸ್ತಿನ, ನಿಮ್ಮ ಸ್ವಾನುಭಾವನ ಹೇಗೆ ಅಂತ? ಹೌದು, ಆಗ ಇದು ಇತ್ತು ಸತ್ಯ. ಆದ್ರೆ ಈಗ ಆ ತರ ಎಲ್ಲ ಇಲ್ಲ. ಈಗ ವಾರಕ್ಕೊಂದ್ ದಿವಸ ರಜಾ ಕೊಡ್ತಾರೆ, ಇವಾಗೆಲ್ಲ ರಜಾ ಬರ್ಕೊಟ್ರೆ ರಜಾ ಕೊಡ್ತಾರೆ. ಆಗ ನಾನು ಹೇಳದ್ನಲ್ಲ, ಆಗಿನ ಪರಿಸ್ಥಿತಿ ಈಗಿಲ್ಲ, ಅದು ಸತ್ಯ. ಆಗ ಮಾತಾಡ್ತಾ ಇದ್ವಿ ಸರ್, ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರಿ. ನಿಜಕ್ಕೂ ಈ ರೀತಿ ಅಂದ್ರೆ ಒಂದು ಪ್ರವೃತ್ತಿ ಏನು ಅಂದ್ರೆ ಖಡಕ್ ಆಗಿರ್ಬೇಕು, ಅಲ್ಲಿ ಒಂದು ದಿಟ್ಟತನ, ಜೊತೆಗೆ ಅಲ್ಲಿ ಕ್ರೈಮ್ ಕೇಸ್ಗಳಾಗಿರ್ಬೋದು ಪೊಲೀಸ್ ವೃತ್ತಿಯಲ್ಲಿ. ಇನ್ನೊಂದಂದ್ರೆ ಸಾಹಿತ್ಯ ಬಹಳ ಸೂಕ್ಷ್ಮತೆಯಿಂದ ನೋಡಿಕೊಳ್ಳುವಂಥದ್ದು. ಸೊ ಯಾವ ರೀತಿ ನಿಮ್ಮ ವೃತ್ತಿ ಪ್ರವೃತ್ತಿ ಪೂರಕವಾಗಿದೆ ಅಂತ ಹೇಳ್ತೀರಿ? ಇದು ಬಹಳ ಕಷ್ಟದ ಪ್ರಶ್ನೆ ನೀವು ಕೇಳಿದ್ದು, ಆದ್ರೆ ನಾನು ಸುಲಭ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂದ್ರೆ, ವೃತ್ತಿ ನನಗೆ ಅನ್ನ ಕೊಟ್ಟಿದೆ, ಪ್ರವೃತ್ತಿ ನನಗೆ ಆನಂದ ಕೊಟ್ಟಿದೆ. ಅನ್ನ ಆನಂದ ಎರಡು ಇದ್ದ ವ್ಯಕ್ತಿ ಯಶಸ್ವಿ ಆಗ್ತಾನೆ ಅಂತ ನಾನು ನಂಬಿದ್ದೀನಿ. ನಾನು ಆ ರೀತಿ ಈ ಎರಡನ್ನು ಸಮಾತೂಕದಲ್ಲಿ ನಾನು ನಡ್ಸ್ಕೊಂಡ್ ಬಂದಿದ್ದೀನಿ. ಯಾವುದೇ ಸಾಹಿತ್ಯ ಚಟುವಟಿಕೆಗಳಾಗ್ಲಿ, ಯಾವುದೇ ಕನ್ನಡ ಅಭಿಮಾನದ ಚಟುವಟಿಕೆಗಳಲ್ಲಾಗ್ಲಿ ಒಂದಿಷ್ಟು ವಂಚನೆ ಆಗದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು. ಅವತ್ತು ಅಷ್ಟೇ. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ 10 ಪುಸ್ತಕಗಳು ಬರೆದಿದ್ದೀನಿ ಈ ಹಂತದಲ್ಲಾಗ್ಲಿ, ಅಥವಾ 100 ಕಾರ್ಯಕ್ರಮಗಳಲ್ಲಿ ಕೆಲವು ಕಳ್ಕೊಂಡಿದ್ದೀನಿ ನಾನು. ನನ್ನ ವೃತ್ತಿಯ ಒತ್ತಡದಿಂದ, ಜಂಜಾಟದಿಂದ, ವಿಶೇಷ ಕರ್ತವ್ಯಗಳಿಂದ ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನ ನಾನು ಕಳ್ಕೊಂಡಿದ್ದೀನಿ. ಮತ್ತೆ ಹಲವಾರು ಗಣ್ಯ ವ್ಯಕ್ತಿಗಳ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ವೇದಿಕೆಯನ್ನು ನಾನು ಕಳ್ಕೊಂಡಿದ್ದೀನಿ. ಆದರೆ ಒಂದು ದಿವಸ ಕೂಡ ನಾನು ಸಾಹಿತ್ಯ ಪರಿಷತ್ತಿಗಾಗಲಿ, ಸಾಹಿತ್ಯ ವೇದಿಕೆಗಾಗಲಿ, ಕನ್ನಡದ ಕಾರ್ಯಕ್ರಮಕ್ಕಾಗಲಿ ನನ್ನ ಸಮವಸ್ತ್ರ ಧರಿಸಿಕೊಂಡು ಹೋಗಿಲ್ಲ ನಾನು ಇದುವರೆಗೆ. ಒಂದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಸಮವಸ್ತ್ರ ಧರಿಸಿಕೊಂಡು ವೇದಿಕೆ ಮೇಲೆ ಕೂತಿಲ್ಲ. ವಿಶೇಷವಾಗಿ ನನ್ನ ಈ ಸಂಚಾರ ವಿಭಾಗಕ್ಕೆ ಯಾವಾಗ ಬಂದೆ ಆಗ ನನಗೆ ಸಮಯನೇ ಇಲ್ಲ. ಈ ಕಾನೂನು ಸುವ್ಯವಸ್ಥೆಯಲ್ಲಿ ಅಂತಾನೆ ರಾತ್ರಿ ಪಾಳಿ ಕರ್ತವ್ಯ ಇರ್ತದೆ. ರಾತ್ರಿ ಪಾಳಿ ಕರ್ತವ್ಯ ಮಾಡಿ ಹಗಲು ಪಾಳಿ ವಿಶ್ರಾಂತಿ ತಗೋತೀನಲ್ಲ, ಅದನ್ನ ಮೊಟಕು ಮಾಡಿ ನಾನು ಅರ್ಧ ದಿವಸ ಸಾಹಿತ್ಯ ಚಟುವಟಿಕೆಗೆ ಬಳಸ್ಕೋತಾ ಇದ್ದೆ. ಈಗ ನಾನು ಸಂಚಾರ ವಿಭಾಗಕ್ಕೆ ಬಂದ ಮೇಲೆ ಈ ಆಗಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ರಸ್ತೆಯಲ್ಲೇ ಇರ್ಬೇಕಲ್ಲ, ರಾತ್ರಿ ಕರ್ತವ್ಯ ಇಲ್ಲ. ಹಾಗಾಗಿ ಹೊರಗಡೆ ಎಲ್ಲೂ ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಮ್ಮ ಸರಹದ್ದಿನಲ್ಲಿ ಅಕ್ಕಪಕ್ಕದಲ್ಲಿ ಶಾಲೆ, ಕಾಲೇಜು, ಸಂಘ ಸಂಸ್ಥೆ, ಆಶ್ರಮ ಮತ್ತೆ ಅಪಾರ್ಟ್ಮೆಂಟ್ಗಳು, ಅಲ್ಲಿ ಯಾಕೆ ನಾವು ಈ ಪ್ರಯೋಗ ಮಾಡಬಾರದು? ಸರ್, ಒಂದು ಲೈಟರ್ ಸೆನ್ಸ್ ಅಲ್ಲಿ ಕ್ವಶನ್ ಕೇಳ್ತೀನಿ, ತುಂಬಾ ವಿನೋದವಾಗಿ ಪ್ರಶ್ನೆ ಕೇಳ್ತೀನಿ. ಯಾರಾದ್ರೂ ದೊಡ್ಡದಾಗಿ ಕನ್ನಡ ಧ್ವಜ ಹಾಕೊಂಡು ಸಿಗ್ನಲ್ ಜಂಪ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅಲ್ಲಿ ಏನ್ ಮಾಡ್ತಾರೆ ಸರ್? ಕರೆಕ್ಟ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಜವಾಗ್ಲೂ ನಾನು ಬಿಡಲ್ಲ ಅಂತವ್ರಿಗೆ ಬಿಡಲ್ಲ ನಾನು. ನೋಡಿ, ನಾನು ನೇರ, ದಿಟ್ಟ, ನಿರಂತರ ಅಂತಾರ, ಆ ರೀತಿನೇ ನಾನು. ಅಪ್ಪ ತಪ್ಪು ಮಾಡಿದ್ರು ತಪ್ಪು ಅಂತಾನೆ ಹೇಳ್ತೀನಿ ನಾನು. ಅಪ್ಪ ಅದನ್ನು ತಪ್ಪು ಮಾಡಿದ್ರು ಅದು ತಪ್ಪೇ, ಮಗ ಅದನ್ನು ತಿದ್ದೋದ್ರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿ ಸರಿಯಾಗಿದ್ರೆ, ಮಗ ಸರಿಯಾಗಿದ್ರೆ. ಹಾಗೆ ಕನ್ನಡದ ಧ್ವಜ ಹಾಕೊಂಡು ತಪ್ಪು ಮಾಡಿದ್ರೆ ಅವನಿಗೆ ಅರಿವು ಮೂಡಿಸಬೇಕು.
ಕನ್ನಡದ ಧ್ವಜ ನೀನು ಹಾಕೊಂಡಿದ್ಯಾ, ಭಾರತಾಂಬೆನ ತಲೆ ಮೇಲೆ ಹೊತ್ಕೊಂಡಿದ್ಯಾ, ಮೈ ಮೇಲೆ ಅಂಟಿಸ್ಕೊಂಡಿದ್ಯಾ, ನೀನು ಸರಿಯಾಗಿರು, ನೀನು ಕನ್ನಡಿಗ ಆಗ್ತೀಯಾ. ನೀನು ಇದನ್ನ ಪಾಲಿಸ್ತಿಲ್ಲ ಅಂದ್ರೆ ನೀನು ಕನ್ನಡಿಗ ಅಲ್ಲ, ಕನ್ನಡ ದ್ರೋಹಿ ಅಂತಾನೆ ಹೇಳ್ತೀನಿ ನಾನು. ನಿಜ. ಈಗ ಕಡಿಮೆ ಆಗಿದೆ. ಈಗ ನಿಜ. ಕನ್ನಡದ ಬಾವುಟ ಹಾಕೊಂಡು ಶಾಲು ಹಾಕೊಂಡು ಭಯ ಬೀಳ್ತಾರೆ. ಈಗ ಯಾರಾದ್ರೂ ನೋಡ್ತಾರೆ, ಅದೇ ಅಸ್ತ್ರ, ಅದೊಂದು ಸಮವಸ್ತ್ರ. ಪೊಲೀಸ್ನವರಿಗೆ ಲಾಠಿ ಕೋವಿ ಯಾವ ರೀತಿ ಒಂದು ಆಯುಧನೋ, ಕನ್ನಡದ ಹೋರಾಟಗಾರರಿಗೆ ಬಾವುಟ ಮತ್ತೆ ಶಾಲು ಆಗ್ತಾರೆ, ಅದು ಒಂದು ಆಯುಧ. ನಿಜ. ಆ ಆಯುಧ ಇರುವಾಗ ಅಂತವ್ರಿಗೆ ಯಾರಿಗೂ ಬಿಡಲ್ಲ. ಈಗ ನನ್ನ ಕರ್ತವ್ಯದ ಅವಧಿಯಲ್ಲಿ ಅವರು ಕನ್ನಡದ ಶಾಲು ಹಾಕೊಂಡಿರ್ಲಿ ಅಥವಾ ಮೇಲೆ ಯಾರೋ ದೊಡ್ಡ ಒಬ್ಬ ಗಣ್ಯ ವ್ಯಕ್ತಿ ಹೆಸರು ಹೇಳಿ ಅವರಿಗೆ ದಂಡ ಹಾಕಕ್ ಆಗ್ಲಿಲ್ಲ ಅಂದ್ರೂ ಅರಿವು ಮೂಡಿಸೇ ಕಳ್ಸೋದು ನಾನು. ಅರಿವಾದ್ರೂ ಮೂಡಿಸ್ತೀನಿ ಅವನಿಗೆ. ಈ ಅರಿವು ಮೂಡಿಸುವಂತ ವಿಚಾರ ನೀವು ಹೇಳಿದ್ರಿ, ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ನೀವು ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಪುಸ್ತಕ ಬರೀತ್ರಿ ಕನ್ನಡದ ಅರಿವು ಮೂಡಿಸೋದಕ್ಕಾಗಿ. ಆ ಪುಸ್ತಕಗಳ ಬಗ್ಗೆ ಹೇಳ್ಬೇಕು. ಕನ್ನಡ ಕೈಕರಿ ಅಂತ ಕನ್ನಡಿ ಅಂತೇಳಿ ಕನ್ನಡಿ ರೀತಿ ಇರ್ಬೇಕು. ಕನ್ನಡಿ ರೀತಿ ನಾವು ಯಾವ ರೀತಿ ಇದೀವೋ ಅದನ್ನೇ ತೋರಿಸ್ಬೇಕದು, ಆ ರೀತಿ ಇರ್ಬೇಕು. ಅದಕ್ಕೆ ಏನ್ ಮಾಡಿದೆ ನಾನು, ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 1 ಅಥವಾ 2 ಸ್ವಚ್ಛ ಕನ್ನಡವನ್ನ ಬಳಸಬೇಕು, ವಿಶೇಷವಾದ ಕನ್ನಡವನ್ನ ಬಳಸಬೇಕು. ಯಾರು ಬಳಸದೇ ಇರುವಂತ ಪ್ರಚಲಿತದಲ್ಲಿ ಇಲ್ಲವಲ್ಲ ಆ ರೀತಿ ಒಂದು 2 ಪದನ ಬಳಸಬೇಕು. ಪ್ರಯೋಗ ಇದು. ಮತ್ತೆ 1-2 ನಿಮಿಷ ಅಥವಾ 3 ನಿಮಿಷ ಸ್ವಚ್ಛ ಕನ್ನಡದಲ್ಲಿ ಮಾತಾಡಬೇಕು. ನಾವು ಕನ್ನಡಿಗರು ಯಾಕೆ ಮಾತಾಡಬಾರದು ಅಲ್ವಾ? ಹೌದು. ಇವತ್ತು ನಾವು ಯಾವ ಮಟ್ಟ ಅಂದ್ರೆ, ಬ್ರಿಟಿಷ್ನವರು ಭಾರತಕ್ಕೆ ಮೊದಲು ಬಂದಿದ್ದು ಮದ್ರಾಸಿಗೆ, ಕರ್ನಾಟಕಕ್ಕೆ ಮೊದಲು ಬಂದಿದ್ದು ಶ್ರೀರಂಗಪಟ್ಟಣಕ್ಕೆ, ಬೆಂಗಳೂರಿಗೆ ಮೊದಲು ಬಂದಿದ್ದು ಹಲಸೂರಿಗೆ, ಆಮೇಲೆ ಮನೆ ಮುಂದೆ ಬಂದ್ರು, ಮನೆ ಬಾಕ್ಲಿಗೆ ಬಂದ್ರು, ನಡುಮನೆಗೆ ಬಂದ್ರು, ಇವತ್ತು ಅಡಿಗೆ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಬ್ರಿಟಿಷ್. ಸರ್ ನೀವು ನೋಡಿ, ನೀವು ಅಡಿಗೆ ಮನೆಯಲ್ಲಿ ಇರೋ ವಸ್ತುಗಳನ್ನ ಎಷ್ಟು ಪದಗಳನ್ನ ನಾವು ಕನ್ನಡದಲ್ಲಿ ಬಳಸ್ತೀವಿ ನಾವು. ನಿಜ. ಇವತ್ತು ಎಷ್ಟು ವಸ್ತುಗಳು ಪ್ಲಾಸ್ಟಿಕ್ ರಹಿತವಾಗಿದೆ, ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ, ಇಂಗ್ಲಿಷ್ ಮಯ ಆಗಿದೆ, ಮಾತು ಪ್ಲಾಸ್ಟಿಕ್ ಆಗಿದೆ. ಹೌದು, ಮಾತು ಪ್ಲಾಸ್ಟಿಕ್ ಆಗಿದೆ. ಖಂಡಿತ. ಆ ರೀತಿ ಕನ್ನಡದ ಸೇವೆ ಮಾಡಬೇಕು ಅಂತಂದ್ರೆ ಮೊದಲು ನಾವು ಕನ್ನಡ ಸ್ವಚ್ಛವಾಗಿ ಮಾತಾಡೋದನ್ನ ಕಲ್ತ್ಕೋಬೇಕು, ಕನ್ನಡ ಬರೆಯೋದನ್ನ ಕಲ್ತ್ಕೋಬೇಕು, ಆಮೇಲೆ ಬೇರೆಯವರಿಗೆ ಕಲಿಸಬೇಕು. ಹಾಗಾಗಿ ನನಗೆ ಬಹಳ ನೋವಿನ ಸಂಗತಿ ಅಂತಂದ್ರೆ, ಕನ್ನಡ ಶಾಲೆಯಲ್ಲಿ ಕೆಲವು ಶಿಕ್ಷಕರಿಗೆ ಕನ್ನಡ ಅಂಕಿಗಳು ಗೊತ್ತಿರಲ್ಲ. ಶಿಕ್ಷಕರಿಗೆ ಮತ್ತೆ ಮಕ್ಕಳನ್ನೇನು ಕರೀತಾರೆ ಅವರು. ಆ ಕನ್ನಡ ಅಂಕಿಗಳನ್ನ ಕಲಿಸೋದು ಮೊದಲು ಪ್ರಾರಂಭ ಮಾಡಿದೆ. ಆಮೇಲೆ ಕನ್ನಡದ ಕಾಗುಣಿತ ನಮಗೆ ಹೇಳ್ಕೊಡ್ತಾ ಇದ್ರಲ್ಲ ನಮ್ಮ ಗುರುಗಳು, ಆ ರೀತಿ ಕಾಗುಣಿತ ಈಗ ಯಾರು ಹೇಳ್ಕೊಡ್ತಾ ಇಲ್ಲ. ಕಾತಲ್ ಕಟ್ಟು ಕಾ ದೀರ್ಘ ಕಾ ಗುಡ್ಸು ಕಾ ಗುಡ್ಸು ದೀರ್ಘ ಕಿ ಕಾಕೊಂಬು ಕಾಕೊಂಬಿನ ದೀರ್ಘ ಕಾಕೋಟ ಸೊಲೆ ಕ್ರೂ ಕಾಕೊಂಡ್ ಸೊನ್ನೆ ಕಮ್ ಕಾಕೆಡ್ ಸೊನ್ನೆ ಕಹ, ಈ ರೀತಿ ರಾಗವಾಗಿ ಹೇಳ್ಕೊಡ್ತಾ ಇದ್ರು. ಈ ರೀತಿ ಯಾರು ಹೇಳ್ಕೊಡ್ತಾ ಇಲ್ಲ ಇವಾಗ. ಅದಕ್ಕೆ ಕನ್ನಡದ ಅಂಕಿಗಳು ಮತ್ತೆ ಕನ್ನಡದ ಕಾಗುಣಿತಗಳು ಮೊದಲು ನಾವು ಬೀಜ ಬಿತ್ತಬೇಕು, ಕನ್ನಡದ ಬೀಜ ಬಿತ್ತಬೇಕು. ಆ ಕನ್ನಡದ ಬೀಜ ಬಿತ್ತಿದಾಗ ಮೊಳಕೆ ಬರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ವಿಶೇಷವಾಗಿ ಮಕ್ಕಳು ನೋಡಿ ಸರ್, ಮಕ್ಕಳ ಮನಸ್ಸು ಜೇಡಿ ಮಣ್ಣು, ಮಕ್ಕಳ ಮನಸ್ಸು, ಮಕ್ಕಳ ತಲೆ ಖಾಲಿ ಚೀಲ. ಆ ಮಕ್ಕಳ ಮನಸ್ಸು ಜೇಡಿ ಮಣ್ಣಿದೆಯಲ್ಲ, ಅದು ಒಂದೊಳ್ಳೆ ಆಕಾರ ಕೊಡ್ಬೇಕದು. ಆ ಮಕ್ಕಳ ತಲೆ ಖಾಲಿ ಚೀಲಿ ಇದೆಲ್ಲ, ಒಳ್ಳೆ ಸರಕುಗಳನ್ನ ತುಂಬಬೇಕು, ಅದರಲ್ಲಿ ಕನ್ನಡತನವನ್ನ ತುಂಬಬೇಕು. ಈ ರೀತಿ ಪ್ರಯತ್ನ ಮಾಡಬೇಕು. ಅದರಲ್ಲಿ ನಾನು ಮಾಡಿದ್ರಲ್ಲಿ ನನಗೆ ಹೆಮ್ಮೆ ಇದೆ. ನಾನು ಮಾಡಿದ ಕೆಲಸ ಸಾರ್ಥಕ ಆಗಿದೆ ಅನ್ನಿಸ್ತಾ ಇದೆ. ಅಲ್ಲ, ಆಶ್ಚರ್ಯ ಆಗುವಂತದ್ದು ಸಮಯ ಪರಿಪಾಲನೆ ಹೇಗೆ ಮಾಡ್ತಿದ್ರಿ ಅಂತ. ಇದು ಎಲ್ಲರೂ ಕೇಳೋ ಪ್ರಶ್ನೆ. ಬಹಳಷ್ಟು ಮಾಸಪತ್ರಿಕೆ, ಪಾಕ್ಷಿಕ ಪತ್ರಿಕೆ, ಅದರಲ್ಲೂ ಕೂಡ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ. ಅನೇಕ ಸಂಘ ಸಂಸ್ಥೆಗಳಾಗಿರಬಹುದು, ಜೊತೆಗೆ ಸಮ್ಮೇಳನಕ್ಕೂ ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಹೇಗ್ ಮಾಡ್ತಿದ್ರಿ ಅಂತ. ಇದು ಬಹಳ ಕಷ್ಟದ ಕೆಲಸ. ಇದು ಅದೇ ಹೇಳ್ತಾ ಇದ್ನಲ್ಲ ಮೇಡಮ್, ನಾನು ಈ ಕಾನೂನು ಸುವ್ಯವಸ್ಥೆಯಲ್ಲಿದ್ದಾಗ ಅಲ್ಲಿ 1 ವಾರ ಹಗಲು ಪಾಳಿ, 1 ವಾರ ರಾತ್ರಿ ಪಾಳಿ ಇರ್ತಾ ಇತ್ತು. ಆವಾಗ ರಾತ್ರಿ ಪಾಳಿ ಕೆಲಸ ಮಾಡಿ ಹಗಲು ವಿಶ್ರಾಂತಿ ತಗೊಳ್ಳುವಂತ ಸಮಯದಲ್ಲಿ ಮೊಟಕುಗೊಳಿಸಿ ಇದ್ದೆ ನಾನು. ಕನ್ನಡದ ಕೆಲಸಕ್ಕೋಸ್ಕರ ವಿಶ್ರಾಂತಿ ಕಡಿಮೆ ಮಾಡ್ತಾ ಇದ್ದೆ ನಾನು. ರಾತ್ರಿ ಪಾಳಿನೇ ಜಾಸ್ತಿ ಇಷ್ಟ ಆಗ್ತಿತ್ತು ಅನ್ಸುತ್ತೆ. ಖಂಡಿತ ಖಂಡಿತ. ನೋಡಿ, ಈ ಪುಸ್ತಕ ನಾನು ರಾತ್ರಿ ಪಾಳಿಯಲ್ಲಿದ್ದಾಗಲೇ ನಾನು ಬರೆದಿದ್ದು. ಅರೆವಾ, ಇಡೀ ಪುಸ್ತಕ ಇದು. ನಾ ಕಂಡ ದಂಡು ಹೆಂಗಿದೆ ಎಂದು. ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಪಾಳಿಯಲ್ಲಿದ್ದಾಗ ನಾನು ಇಡೀ ಈ ಪುಸ್ತಕವನ್ನ ಬರೆದಿದ್ದು ನಾನು. ಈ ಪುಸ್ತಕ ಬರೆದಾಗ ನಮ್ಮ ದಂಡು ಪ್ರದೇಶದಲ್ಲಿ
ಬೆರಳಚ್ಚಿಗಾರ ಸಿಗಲ್ಲ, ಕನ್ನಡ ಬೆರಳಚ್ಚಿಗಾರ. ನಾವು ಬೆರಳಚ್ಚಿ ಮಾಡಬೇಕಾದ್ರೆ ಚಾಮರಾಜಪೇಟೆಗೆ ಬರಬೇಕು, ಇಲ್ಲ ಅಂದ್ರೆ ಕತ್ತರಿಗುಪ್ಪೆಗೆ ಹೋಗ್ಬೇಕು. ಅಲ್ಲಿ ಇದು ವಿಶೇಷ ಏನು ಅಂತಂದ್ರೆ, ನಾವು ಒಬ್ಬ ಕೈದಿನ ಲಾಕಪ್ ಅಲ್ಲಿ ಇಟ್ಟಿದ್ವಿ ಬಾಣಸ್ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ನಾನು ಆ ಕೈದಿಯಲ್ಲಿ ಲಾಕಪ್ ಅಲ್ಲಿ ಇಟ್ಟಿದ್ದಾಗ ನಮಗೆ ಕಾಣಂಗಿರ್ಬೇಕು ಲಾಕಪ್ ಯಾವತ್ತು ಪೊಲೀಸರಿಗೆ, ಯಾಕಂದ್ರೆ ಅವನು ಕ್ಷೇಮ ನೋಡ್ಕೊಳ್ಳೋದೇ ನಮ್ಮ ಕೆಲಸ. ನಾನು ಏನಾದ್ರೂ ಬರೀತಾ ಇರೋದು ಓದ್ತಾ ಇರೋದು ಹಿಂಗೆ ಮಾಡ್ತಾ ಇದ್ದೆ ನಾನು ಪ್ರತಿದಿನ. ಅವನು ಎಲ್ಲರೂ ಬೇರೆ ಅವನ ಜೊತೆಲಿ ಇರೋರೆಲ್ಲ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ರು, ಇವನು ಮಲಗ್ತಿರ್ಲಿಲ್ಲ. ಇವನು ನನ್ನೇ ನೋಡ್ಕೊಂಡು ಕೂತಿರೋ ಇವನು, ಯಾಕೋ ಮಲ್ಕೊಳ್ಳೋ ಅಂತ ಹೇಳ್ತಾ ಇದ್ರೆ, ಇಲ್ಲ ಸರ್ ನೀವು ಅದೇನೋ ಮಾಡ್ತಾ ಇದ್ದೀರಲ್ಲ ಸರ್. ನಾನೇನೋ ಮಾಡ್ತೀನಪ್ಪ, ನೀನು ಮಲ್ಕೊಳ್ಳೆ ಅಂತಂದ್ರೆ, ಇಲ್ಲ ಸರ್ ಏನೋ ಮಾಡ್ತಾ ಇದ್ದೀರ ನೀವು. ಏನು ಯಾಕಪ್ಪ, ಏನ್ ನಿನ್ಗೆ ಅದ್ರಲ್ಲಿ ಆಸಕ್ತಿನಾ ನಿನಗೆ? ನಾನು DTP ಕನ್ನಡ DTP ಮಾಡ್ತೀನಿ. ಒಳ್ಳೇದೇ, ಅವನು ಬೀಗ ತೆಗಿಯಪ್ಪ ಬಿಡು ಈಚೆಗೆ ಅಂತ ಹೇಳ್ಬಿಟ್ಟು ಈಚೆ ಬಿಡಿಸಿ ಎದುರುಗಡೆ ಕೂರಿಸ್ಕೊತೀನಿ ಅವನಿಗೆ. ರಾತ್ರಿ ಸುಮಾರು 2 ಗಂಟೆ 2.5 ಗಂಟೆ ಇರಬೇಕು. ಆ ಕೂರಿಸ್ಕೊಂಡು ಏನು ಯಾವ ತರ ಕಲಿತೆ, ಯಾವುದೋ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋನು ನಾವು. ಆಗ್ನೇಲೋ ಬಾಬು ಅಂತ ಅವನ ಹೆಸರು ಜ್ಞಾಪಕ ಇದೆ. ಅವ್ನು ನೋಡ್ತಾ ಇದ್ರೆ ಬಹಳ ಖುಷಿ ಪಡ್ತಾನೆ, ಆಗ್ನೇಲೋ ಬಾಬು ಅಂತೇಳಿ. ಆಮೇಲೆ ಅವನು ನೋಡೋಣ ಸ್ವಲ್ಪ ಮಾಡಪ್ಪ ಅಂತ ಹೇಳ್ಬಿಟ್ಟು ನನ್ನ ಕಂಪ್ಯೂಟರ್ ಬಿಟ್ಕೊಟ್ಟೆ. ಫಸ್ಟ್ ಕ್ಲಾಸ್ ಆಗೆಲ್ಲ ಮಾಡ್ತಾ ಇದ್ದ. ನಂಬಿಕೆ ಬಂತು ನನಗೆ. ಸರ್ ಏನಾದ್ರು ಕೆಲಸ ಇದ್ರೆ ಹೇಳಿ ಸರ್, ಮಾಡ್ಕೊಡ್ತೀನಿ ಸರ್. ನಾನು ಹೇಳ್ತೀನಿ, ಕೆಲಸ ಮಾಡಿಸ್ಕೊಂತೀನಿ, ಅದಕ್ಕೆ ಸರಿಯಾದ ದುಡ್ಡು ಕೊಡ್ತೀನಿ, ಇವಾಗ ನೀನು ಅಲ್ಲೇ ಇರಪ್ಪ ಅಂತ ಹೇಳ್ಬಿಟ್ಟು ಮತ್ತೆ. ಆಮೇಲೆ ಒಂದು ಮಾರನೇ ದಿವಸ ಆದ್ಮೇಲೆ ನಾನು ಕಾನೂನು ಚೌಕಟ್ಟಲ್ಲಿ ಏನೇನು ಸಹಾಯ ಮಾಡಬೇಕು ಅದನ್ನು ಮಾಡಿದೆ ಅವನಿಗೆ. ಹೋದ್ಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಬಂದ ಅವನು. ನನಗೆ ಬಹಳ ಖುಷಿ ಆಯ್ತು ನನಗೆ. ಒಂದು ಸರ್ ಏನ್ ಕೆಲಸ ಇದ್ರೆ ಹೇಳಿ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಬರಿತಾ ಇದ್ದೀನಪ್ಪ, ಇನ್ನೂ ಒಂದು 3-4 ದಿವಸ ಆಗ್ಬೋದು, ಬರ್ದ್ಮೇಲೆ ಕೊಡ್ತೀನಿ, ಮುಂದಿನ ವಾರ ಬಂದ್ಬಿಡು ಅಂತ ಹೇಳಿದೆ. ಮತ್ತೆ ಮುಂದಿನ ವಾರನೂ ಬಂದ. ಎಲ್ಲ ಕಚ್ಚಾ ಬರೆದಿರೋದನ್ನೆಲ್ಲ ಹೇಳಿ, ಈ ತರ ಬರ್ಬೇಕು, ಹಿಂಗ್ ಬರ್ಬೇಕು, ಹಿಂಗ್ ಬರ್ಬೇಕಂತೆಲ್ಲ ಹೇಳಿ ಅವನಿಗೆ ಕೊಟ್ಟೆ. ಒಂದು 15 ದಿವಸದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ತಂದು ಕೊಟ್ಟ. ಅಪ್ಪತ್ತು ಬಹಳ ಖುಷಿ ಆಯ್ತು. ಅದು ಬೇರೆ ಕಡೆ ಮಾಡಿದ್ರೆ ಒಂದು 11,000 ರಿಂದ 12,000 ರೂಪಾಯಿ ಆಗುತ್ತೆ. ಇಲ್ಲ ಇಷ್ಟೊಂದು ಬೇಡ ನನಗೆ, ಒಂದು ಅರ್ಧ ತಗೊಳ್ಳಿ ಕೊಡ್ತೀನಿ ಅಂತ ವಾಪಸ್ ಕೊಟ್ಬಿಟ್ಟ ಅವನು. ಬಹಳ ಖುಷಿ ಆಯ್ತು, ಆಗ್ನೇಲೋ ಬಾಬು ಅಂತೇಳಿ. ಆತರ ನಾವು ಪೊಲೀಸನವ್ರಿಗೂ ಸಾಹಿತ್ಯ ಜ್ಞಾನ, ಕವಿ ಮನಸ್ಸು ಯಾರಿಗಿರ್ತದೋ ಅವ್ರಿಗೆ ಕರುಣೆ ಇರ್ತದೆ ಅಂತ ಹೇಳ್ತಾರೆ. ಅಲ್ಲ ಸರ್, ನೀವು ನಾಕಂಡ ದಂಡು ಅಂತ ಹೇಳಿದ್ರಿ, ಜನರಿಗೆ ಅರ್ಥ ಆಗ್ಬೇಕಲ್ಲ, ಅದು ಕಂಟೋನ್ಮೆಂಟ್ ಬಗ್ಗೆ ಅಂತ ಹೇಳಿ ಸರ್. ನೋಡಿ, ಇದು ಕಂಟೋನ್ಮೆಂಟ್. ಕಂಟೋನ್ಮೆಂಟ್ ಅಂದ್ರೆ ಬ್ರಿಟಿಷ್ ಭಾಷೆನಲ್ಲಿ ಜಿಲ್ಲೆ ಅಂತ. ಜಿಲ್ಲೆ ಕಂಟೋನ್ಮೆಂಟ್ ಅಂದ್ರೆ ಜಿಲ್ಲೆ ಅಂತ. ಬ್ರಿಟಿಷ್ನವರು ಭಾರತ ದೇಶಕ್ಕೆ ಮೊದಲು ಎಲ್ಲಿಗೆ ಬಂದ್ರು ಅಂದ್ರೆ ತಮಿಳುನಾಡಿಗೆ ಬಂದ್ರು. ತಮಿಳುನಾಡಿಗೆ ಯಾಕೆ ಬಂದ್ರು ಅಂದ್ರೆ ಹಡಗಿನಲ್ಲಿ ಬಂದ್ರು, ಹಡಗು ಸೌಕರ್ಯ ಅದಕ್ಕೆ ಬಂದ್ರು. ಅಲ್ಲಿಂದ ಕರ್ನಾಟಕಕ್ಕೆ ಎಲ್ಲಿಗೆ ಬಂದ್ರು ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಬಂದ್ರು. ಶ್ರೀರಂಗಪಟ್ಟಣಕ್ಕೆ ಆದ್ಮೇಲೆ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಯಾಕೆ ಬಂದ್ರು ಅಂತ ಪ್ರಶ್ನೆ ಬರುತ್ತೆ. ಶ್ರೀರಂಗಪಟ್ಟಣದಿಂದ ತಮಿಳುನಾಡಿಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ಸೈಕಲ್ ರಿಕ್ಷಾ, ಹಳೆ ಕಾರುಗಳು, ಮತ್ತೆ ಕುದುರೆ ಗಾಡಿನಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿರೋದು. ಶ್ರೀರಂಗಪಟ್ಟಣದಿಂದ ತಮಿಳುನಾಡಿಗೆ ಹೋಗ್ಬೇಕಾದ್ರೆ ನಮ್ಮ ಬೆಂಗಳೂರು ಕಬ್ಬನ್ ಪಾರ್ಕ್ ಅಲ್ಲಿ ದಾರಿ, ಅಲ್ಲಿಂದನೇ ಹೋಗ್ಬೇಕು ಅವರು. ಶ್ರೀರಂಗಪಟ್ಟಣದಿಂದ ಅವರು ತಮಿಳುನಾಡಿಗೆ ಹೋಗ್ಬೇಕಾದ್ರೆ ನಮ್ಮ ಬೆಂಗಳೂರು ಕಂಟೋನ್ಮೆಂಟ್ ಏರಿಯಾ ಏನಿದೆ ಇವಾಗ, ಕಬ್ಬನ್ ಪಾರ್ಕು, ಕಬ್ಬನ್ ರೋಡು, ಮತ್ತೆ ನಮ್ಮ ಈ ಹಲಸೂರು ಗೇಟು, ಆ ಭಾಗಕ್ಕೆ ಬಂದ್ರೆ ಅವರಿಗೆ ಒಂದು ಹಿತಕರವಾದ ವಾತಾವರಣ ಸಿಗ್ತಾ ಇದೆ. ಅಷ್ಟೊಂದು ಒಳ್ಳೆ ತಣ್ಣಗೆ ಇರ್ತಾರೆ. ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಅತಿ ಹೆಚ್ಚು ಪ್ರದೇಶದಲ್ಲಿರುವಂತ ಪ್ರದೇಶ ಬೆಂಗಳೂರಿನಲ್ಲಿ. ಅಷ್ಟು ಎತ್ತರದ ಪ್ರದೇಶ ಎಲ್ಲೂ ಇಲ್ಲ. ಅವ್ರು ಆಲೋಚನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ, ಶ್ರೀರಂಗಪಟ್ಟಣದ ಬದಲು ಇಲ್ಲಾಕೆ ನಾವು ಕೂತ್ಕೋಬಾರದು, ಇಲ್ಲಾಕೆ ನಾವು ಇದನ್ನ ಜಾಗ ನಾವು ತಗೋಬಾರದು ಅಂತ ಹೇಳ್ಬಿಟ್ಟು. ಆಗ ಅದೆಲ್ಲ ಮೈಸೂರು ಮಹಾರಾಜರ ಒಡೆತನದಲ್ಲಿ ಇರ್ತದೆ ಅದು. ಈ ಬೆಂಗಳೂರು ಕಂಟೋನ್ಮೆಂಟ್ ಪೂರ್ತಿ ಇಡೀ ಪ್ರದೇಶ, ಹಲಸೂರು ಪ್ರದೇಶ ಎಲ್ಲ ಸೇರಿ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬ್ರಿಟಿಷರಿಗೆ ಕನ್ನಡ ಬರಲ್ಲ, ಮೈಸೂರು ಮಹಾರಾಜರಿಗೆ ಇಂಗ್ಲಿಷ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮತ್ತೆ ಹೇಗೆ ವ್ಯವಹಾರ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ತಮಿಳುನಾಡಿನ ಆರ್ಕಾಟ್ ಜಿಲ್ಲೆಯಿಂದ ಈ ಮೊದಲಿಯಾರುಗಳು ಅಂತ ಹೇಳ್ಬಿಟ್ಟು ಶಿವಾಜಿನಗರದಲ್ಲಿ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಬಂದಿರ್ತಾರೆ ಅವರು. ಶಿವಾಜಿನಗರದಲ್ಲಿ ಅವರು ವಿದ್ಯಾವಂತರು, ಪದವಿ ಪಡೆದಿರೋಂಥವ್ರು. ಅವರು ಪತ್ತೆ ಆಗ್ತಾರೆ ಬ್ರಿಟಿಷರಿಗೆ, ನೀವೇನಾದ್ರೂ ಮಾಡಿ ಮೈಸೂರು ಮಹಾರಾಜ ಹತ್ರ ಕರ್ಕೊಂಡೋಗಿ ನಮ್ಗೆ ಈ ಪ್ರದೇಶದಲ್ಲಿ ನಮ್ಗೊಂದು ಸ್ವಲ್ಪ ಜಾಗ ಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೋತಾರೆ. ಆಗ ಮೊದಲಿಯಾರುಗಳು ಮೈಸೂರು ಮಹಾರಾಜ ಹತ್ರ ಕರ್ಕೊಂಡೋಗಿ ಮಾತುಕತೆ ನಡೆಸಿ ಹಲಸೂರು ಭಾಗದ ಕಲ್ಲುಪಳ್ಳಿ ಅಂತ ಮಶಾಣ ಇದೆ, ಆ ಮಶಾಣದಲ್ಲಿ ಒಂದಷ್ಟು ಜಾಗ ಕೊಡ್ತಾರೆ. ಏನು ಅಡಿಲಕ್ಕ ಏನು ಟೇಪ್ ತಗೊಂಡು ಅಳಿಯುವಂಥದ್ದೇನಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ನೀವು ಮಾಡ್ಕೊಳ್ಳಿ ಅಂತ. ಈಗ ಅಲ್ಲಿ ಬಂದು ಇವರು ಬ್ರಿಟಿಷ್ನವರು ಅಲ್ಲ ಡೇರಾ ತರ ಹಾಕೊಂಡು, ಕ್ಯಾಂಪ್ ಹಾಕೊಂಡು, ಟಾರ್ಪಲ್ ಹಾಕೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಇರ್ತಾರೆ. ಇವತ್ತು ನೋಡಿ, ಕಂಟೋನ್ಮೆಂಟ್ ಪ್ರದೇಶದಲ್ಲಿ 75% ರಿಂದ 80% ಬ್ರಿಟಿಷ್
ಅವರ ಏನು ಮಾಡಿದ್ರು ಅದೇ ಇವತ್ತು ಆರ್ಮಿಯವರು ಉಪಯೋಗಿಸ್ತಾ ಇರೋಂಥ ಜಾಗ. ಓಹೋ, 60% ಜಾಗ ಇದೆ ಈಗಲೂ. ಅದು ನಮ್ಮ ಮಿಲಿಟರಿ ಅವರ ಆಡಳಿತದಲ್ಲಿ ಇದೆ. ನಿಮ್ಮ ಒಂದು ಸಾಹಿತ್ಯದ ಝಲಕ್ಕನ್ನ ಕೇಳಬೇಕು. ಒಂದಿಷ್ಟು ಸಾಹಿತ್ಯವನ್ನು ಓದಿ ಒಂದಿಷ್ಟು ಕವನಗಳು ನೀವು ಬರೆದ. ಖಂಡಿತ ಸರ್. ಇದು ನಾಕಂಡ ದಂಡು ಹೆಂಗಿದೆ ಇಂದು ಪುಸ್ತಕ. ಈ ಇತಿಹಾಸ ಪುಸ್ತಕವನ್ನ ಬಿಡುಗಡೆ ಮಾಡಿ ಮಾತನಾಡಿದ್ದು ಮಾಜಿ ಸಚಿವೆ, ಹಿರಿಯ ಲೇಖಕಿ, ಸಾಹಿತಿ BT ಲಲಿತಾ ನಾಯಕ್ ಅವರು. ಈ ಪುಸ್ತಕವನ್ನ ಬಿಡುಗಡೆ ಮಾಡಿ ಅವರು ನನಗೆ ಹೇಳಿದ್ರು ಭಾಷಣದಲ್ಲಿ, ಹನುಮಂತಯ್ಯನವರೇ, ನಾನು ಸಾಕಷ್ಟು ಇತಿಹಾಸ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀನಿ, ಓದಿದ್ದೀನಿ, ಮಾತಾಡಿದ್ದೀನಿ. ಆದರೆ ಕಂಡ ದಂಡು ಹೆಂಗಿದೆ ಇಂದು ಇತಿಹಾಸ ಪುಸ್ತಕದಲ್ಲಿ ಇತಿಹಾಸದ ಲೇಖನ ಜೊತೆಗೆ ಕವಿತೆಗಳನ್ನು ಬರೆದಿದ್ದೀರಾ, ಇದು ನಾನು ಇವತ್ತೇ ನೋಡ್ತಾ ಇರೋದು ಅಂತ ಹೇಳಿದ್ರು. ಈ ಇತಿಹಾಸ ಲೇಖನದಲ್ಲಿ ಕವಿತೆಗಳ ಮುಖಾಂತರನೂ ನಾನು ಬರೆದಿದ್ದೀನಿ ಇತಿಹಾಸ. ಅದರಲ್ಲಿ ಕೆಲವು ಹೇಳ್ತೀನಿ ನಿಮಗೆ. ಆ ಕಂಟೋನ್ಮೆಂಟ್ ಅಂದ್ರೆ MG ರೋಡ್, ಬ್ರಿಗೇಡ್ ರೋಡ್ ಇದೆಲ್ಲ ಬರುತ್ತಲ್ಲ, ಅದರಲ್ಲಿ ಗಾಂಧಿ ತಾತನಿಂದ ವಿರೋಧಿಸಿದ್ದು ಮದ್ಯಪಾನ, ಗಾಂಧಿ ನೋಟಿನಿಂದ ಖರೀದಿಸಿದ್ದು ಮದ್ಯಪಾನ, ಗಾಂಧಿ ತಾತನ ಹೆಸರು MG ರಸ್ತೆಗೆ, ಹೆಸರುವಾಸಿ ಇದು ಗುಂಡು ತುಂಡು ಮಜಾ ಮಸ್ತಿಗೆ ಅಂತ ಸಂಪ್ರದಾಯ, ಬ್ರಿಟಿಷ್ ಸಂಪ್ರದಾಯ. ದಿನಾಂತ್ಯ ಕಳೆಯಲು ಬಾರಿಗೆ ಹೋಗುವವರಿದ್ದಾರೆ, ವಾರಾಂತ್ಯ ಕಳೆಯಲು ಕ್ಲಬ್ಬಿಗೆ ಹೋಗುವವರಿದ್ದಾರೆ, ಮಾಸಾಂತ್ಯ ಕಳೆಯಲು ರೆಸಾರ್ಟ್ಗೆ ಹೋಗುವವರಿದ್ದಾರೆ, ವರ್ಷಾಂತ್ಯ ಕಳೆಯಲು MG ರೋಡ್ಗೆ ಹೋಗುವವರಿದ್ದಾರೆ. ಅಂದ್ರೆ ಹ್ಯಾಪಿ ನ್ಯೂ ಇಯರ್. ಮತ್ತೆ ಬೆಂಗಳೂರಿನಲ್ಲಿದೆ ಗಾಂಧಿನಗರ, ಬೆಂಗಳೂರಿನಲ್ಲಿದೆ ಗಾಂಧಿ ರಸ್ತೆ, ಬೆಂಗಳೂರಿನಲ್ಲಿದೆ ಗಾಂಧಿ ಪ್ರತಿಮೆ, ಬೆಂಗಳೂರಿನಲ್ಲಿದೆಯೇ ಗಾಂಧಿ ತತ್ವ, ಬೆಂಗಳೂರಿನಲ್ಲಿದೆಯೇ ಗಾಂಧಿ ವಾದ. ಮತ್ತೆ ಗಾರ್ಡನ್ ಸಿಟಿ ಅಂದು, ಗಾರ್ಬೇಜ್ ಸಿಟಿ ಇಂದು, ಸಿಲಿಕಾನ್ ಸಿಟಿ ಅಂದು, ಸಿಲ್ಲಿ ಸಿಟಿ ಇಂದು, ಸೇಫ್ ಸಿಟಿ ಅಂದು, ಡೇಂಜರಸ್ ಸಿಟಿ ಇಂದು, ಅಂದು ಇಂದುಗಳ ನಡುವೆ ಬೆಂದ ಕಾಳೂರು ಬೆಂದು ಸೊಬಗಿನ ಬೆಂಗಳೂರು ಸೊರಗಿದೆ ಇಂದು, ಮತ್ತೆ ಮರಳುವುದೇ ಅಂದಿನ ಬೆಂಗಳೂರು ಇನ್ನು ಮುಂದು. ಮತ್ತೆ ಇನ್ನೊಂದು ಇದೆ, ಅಲ್ಲಿ ಯಾವ ರೀತಿ ವೇಷಭೂಷಣಗಳನ್ನ ಹಾಕೋತಾರೆ ಅದನ್ನು ಸೇರಿಸಿ ಅದರೊಳಗೆ. ಪಡ್ಡೆ ಹುಡುಗಿಯರು ತುಂಡುಡುಗೆ ಉಡದಿರಲಿ, ಪಡ್ಡೆ ಹುಡುಗಿಯರು ತುಂಡುಡುಗೆ ಉಡದಿರಲಿ, ಪಡ್ಡೆ ಹುಡುಗರ ಕಾಮ ಕೆರಳಿಸುವಂತೆ ನಡೆಯದಿರಲಿ, ಸುಸಂಸ್ಕೃತಿಯ ಸೀರೆ ಧರಿಸಿ ಗಂಭೀರದ ನಡಿಗೆ ಇರಲಿ, ಸಂಸ್ಕೃತಿಯ ಸೌಂದರ್ಯ ಕಂಡು ಕೈ ಮುಗಿಯುವಂತಿರಲಿ. ನಾವು ಕೈ ಮುಗಿದು ಹೇಳ್ತೀವಿ ಸರ್, ನಿಜ ಬಹಳಷ್ಟು ಖುಷಿ ಆಯ್ತು. ಈ ಒಂದು ಅಂದ್ರೆ ಇದರಲ್ಲಿ ಇತಿಹಾಸ ಕೂಡ ತುಂಬಾ ಬರೆದಿದ್ರಿ. ಅಂದ್ರೆ ದಂಡು ಅಥವಾ ಕಂಟೋನ್ಮೆಂಟ್ ಬಗ್ಗೆ ಎಷ್ಟೋ ಜನಕ್ಕೆ ಅಲ್ಲಿನ ಇತಿಹಾಸ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆ ನೀವು ಕೂಡ ಬಹಳಷ್ಟು ರಿಸರ್ಚ್ ಮಾಡಿ ಬರೆದಿದ್ರಿ. ಇದು ಬರೀಬೇಕು ಅಂತಂದ್ರೆ 14 ಹಳ್ಳಿಗಳು ಬರುತ್ತೆ ದಂಡು ಪ್ರದೇಶದಲ್ಲಿ. 14 ಹಳ್ಳಿಗಳು ಜೋಡಿ ಗ್ರಾಮಗಳು ಅಂತ ಕರಿತಾ ಇದ್ರು. ಆ ಜೋಡಿ ಗ್ರಾಮಗಳಲ್ಲಿ ತುಂಬಾ ಹಿರಿಯ ತಲೆಗಳು ಯಾರಿದ್ದಾರೆ ಅಂತ ಮೊದಲು ಸರ್ವೆ ಮಾಡಿದೆ ನಾನು. ಒಂದೊಂದು ಗ್ರಾಮದಲ್ಲಿ ಒಬ್ಬರು ಅಥವಾ ಇಬ್ರು ಸಿಗ್ತಾ ಇದ್ರು. ಆ ಪ್ರತಿಯೊಂದು ಊರಿಗೂ ಅಂತ ಹಿರಿಯರ ಬಳಿ ಲೋಕಾರೂಢಿಯಾಗಿ ಮಾತಾಡೋದು. ಯಾವ ರೀತಿ ಇತ್ತು, ನೀವೇನ್ ಮಾಡ್ತಾ ಇದ್ರಿ, ಈಗೇನಾಗಿದೆ, ಮತ್ತೆ ಯಾವ ತರ ಶೋಷಣೆ ಆಗ್ತಾ ಇತ್ತು, ಇದೆಲ್ಲ ಮಾತಾಡಿ ಅವ್ರು ಹೇಳಿದ್ನೆಲ್ಲ ಬರ್ಕೊಳ್ಳೋದು. ಬರ್ಕೊಂಡು ಯಾರೋ ಹೇಳಿದ್ರು ಅಂತ ಪುಸ್ತಕ ಮಾಡಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟ್ರಿಕ್ಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಹನುಮಂತಯ್ಯ ಅವರಿರ್ತಾರೆ. ಸಾಹಿತ್ಯ ಪರಿಷತ್ನಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಸಾಹಿತಿಗಳಾಗಿರ್ತಾರೆ. ಮನೆ ಪ್ರವೃತ್ತಿಗೂ ಇಷ್ಟೊಂದು ಸಮಯ ಕೊಟ್ಟ ಮೇಲೆ ಮನೆಗೋಸ್ಕರ ಸಮಯ ಇರ್ತಿತ್ತ? ಮನೆಯಲ್ಲಿರುವಂತಹ ಹೋಮ್ ಮಿನಿಸ್ಟರ್ ಏನಂತಾರೆ ಅಂತ. ಮನೆಯಲ್ಲಿರುವಂತಹ ಹೋಮ್ ಮಿನಿಸ್ಟರ್ ಮಕ್ಕಳ ಕಡೆಯಿಂದ ಇವ್ರು ಪತ್ರ ಬರ್ಸ್ಕೊತಾ ಇದ್ದಾರೆ. ನನಗ್ ಬರೆದಂತಹ ಪ್ರೇಮ ಪತ್ರಗಳ ಬಗ್ಗೆ ಹೇಳ್ತಿಲ್ಲ ಅಂತ ಹೇಳಿ ಏನೋ ಅನ್ಕೊಂಡ್ರ ಅನ್ಸುತ್ತೆ ಬಹುಶಃ. ಬರ್ದಿದ್ದೀನಿ, ಮಕ್ಕಳಿಗೆ ಬರೆಸ್ತಾ ಇದ್ನ, ಮಕ್ಕಳ ಹತ್ರ ಬರೆಸ್ತಾ ಇದ್ನಲ್ಲ ಪತ್ರ, ಆ ಪತ್ರನ ತಿದ್ದುಪಡಿ ಮಾಡ್ತಾ ಇರೋದು ನಮ್ಮ ಹೋಮ್ ಮಿನಿಸ್ಟ್ರೇ. ಅದೊಂದು ಕೆಲಸನೂ ಕೊಟ್ಟಿದ್ದೆ ಅವ್ರಿಗೆ. ಜೊತೆಗೆ ನಮ್ಮ ಮನೆಯ ಎಲ್ಲ ಜವಾಬ್ದಾರಿಯನ್ನ ನನ್ನಕ್ಕೆ ನೋಡ್ಕೊತಾ ಇದ್ಲು. ನಮ್ಮ ಮಕ್ಕಳನ್ನ ಶಾಲೆ ಕಳ್ಸೋದಿರ್ಲಿ, ಅವ್ರಿಗೆ ಹೋಮ್ ವರ್ಕ್ ಮಾಡ್ಸೋದಿರ್ಲಿ, ಏನೇ ಕೆಲಸ ಇದ್ರು ನನಗೆ ಏನು ಅವ್ರು ಒಂದು ಚೂರು ತೊಂದರೆ ಕೊಡ್ತಿರ್ಲಿಲ್ಲ. ಅವರಿಂದಾಗೆ ನಾನು ಇಷ್ಟೊಂದು ಕೆಲಸ ಮಾಡಕ್ ಸಾಧ್ಯ ಆಯ್ತು. ನನ್ನ ಮಕ್ಕಳು ಸಹ ಅಷ್ಟೇ. ಆಗ ನಾನೊಬ್ಬನು, ನಂತರ ನಾವಿಬ್ಬರು, ನಂತರ ಮತ್ತಿಬ್ಬರು, ಈಗ ನಾವೆಲ್ಲರೂ 6 ಜನ ಇದ್ದೀವಿ. ಈಗ ನಾವೀಗ ನಾನು,
ನನ್ನ ಹೆಂಡತಿ, ನನ್ನ ಇಬ್ಬರು ಮಕ್ಕಳು, ನನ್ನ ಇಬ್ಬರು ಸೊಸೆಯಂದಿರು, ಜೊತೆಗೆ ಇನ್ನೊಬ್ಳು ಇದ್ದಾಳೆ. ನನಗೆ ಹೆಣ್ಣು ಮಕ್ಳಿಲ್ಲ. ಹೆಣ್ಣು ಮಕ್ಳಿಲ್ಲ ಅಂತ ಈಗ ಅನ್ಕೊಳಗಿಲ್ಲ, ಯಾಕಂದ್ರೆ ಬಂದಿರೋ ಸೊಸೆಯಂದಿರು ನನಗೆ ಹೆಣ್ಣು ಮಕ್ಳು ಇದ್ದಾಗ್ಲೇನೆ. ಇವ್ರು ಬರೋದಕ್ಕಿಂತ ಮೊದಲು ನನ್ನ ಬಾಮೈದ ನನ್ನ ಮಗಳು ಅಂಜಲಿ ನೋಡ್ತಾ ಇರ್ತಾಳೆ. ಈಗ ಅಂಜಲಿ ನಮ್ಮ ಮಗಳಿದ್ದ ಹಾಗೇನೆ, ಸಣ್ಣ ಮಗುವಿಂದ ನಾವೇ ಸಾಕೊಂಡಿತ್ತು. ಹಾಗಾಗಿ ನನಗೊಬ್ಬಳು, ಮತ್ತೊಬ್ಬಳು ಅಂದರೆ ಅಂಜಲಿ, ಮತ್ತೊಬ್ಬಳು ನಾನೊಬ್ಬನು, ನನಗೊಬ್ಬಳು, ಮತ್ತಿಬ್ಬರು ನನ್ನ ಮಕ್ಕಳು, ಅವರಿಗಿಬ್ಬರು ನನ್ನ ಸೊಸೆಯಂದಿರು. ಈಗ ನನ್ನ ಸಂಸಾರ. ನನ್ನ ಎಲ್ಲ ಕೆಲಸಗಳನ್ನ, ಎಲ್ಲ ಜವಾಬ್ದಾರಿಯನ್ನ ನೋಡ್ಕೊಂಡು ನನ್ನನ್ನ ಹೊರಗಡೆ ಬಿಟ್ಟುಬಿಟ್ಟಿದ್ಲು, ಸಾಹಿತ್ಯ ಕೆಲಸಕ್ಕೆ, ಕನ್ನಡ ಕೆಲಸಕ್ಕೆ ಅಂತ ಬಿಟ್ಟುಬಿಟ್ಟಿದ್ಲು. ಹಾಗಾಗಿ ಏನೋ ಬರ್ದಿದ್ರಿ ಅನ್ಸುತ್ತೆ. ಅದು ಬರ್ದಿದ್ದೀನಿ. ಅವಳಿಗೆ ಹೊಗಳುವಂಥದ್ದು ಬರ್ದಿದ್ದೀನಿ. ಹೊಗಳುವಂಥದ್ದು ಬರೆದ್ರೆ ನನ್ನ ಆಚೆಗೆ ಬಿಡೋದು. ಜೊತೆಗೆ ತೆಗಳೋದು ಇರುತ್ತೆ. ಬರೀ ಹೊಗಳೋದಿದ್ರೆ ನಂಬಿಕೆ ಬರಲ್ವಲ್ಲ. ನಿಂದಾಸ್ತುತಿ ಅಂತ ಇರುತ್ತೆ ನೋಡಿ ಸರ್. ಹೌದೌದು. ಅದು ಮನೆ ಕಟ್ಟಲು ಬಲು ಆಸೆ ನನಗೆ, ಮನೆ ಕಟ್ಟಲು ಬಲು ಆಸೆ ನನಗೆ, ಆದರೆ ಆಸೆಯೇ ಇಲ್ಲ ನನ್ನವಳಿಗೆ. ಮನೆ ಕಟ್ಟಲು ಬಲು ಆಸೆ ನನಗೆ, ಆಸೆಯೇ ಇಲ್ಲ ನನ್ನವಳಿಗೆ. ಈ ಕಾಲದಲ್ಲಿ ಇಂತಹವರು ಇದ್ದಾರೇನಪ್ಪ, ಈ ಕಾಲದಲ್ಲಿ ಇಂಥವ್ರು ಇದ್ದಾರೇನಪ್ಪ, ಕಾರಣ ಸೈಟೇ ಕೊಟ್ಟಿಲ್ಲ ಅವರಪ್ಪ ಅಂತ. ಆ ರೀತಿ ಅವಳಿಗೂ ಚೇಡ್ಸೋದು ಇದೆ. ಆಮೇಲೆ ಅದೆಲ್ಲ ಒಂದ್ ಕಡೆಗೆ ಇಟ್ರೆ ಮತ್ತೆ ಅವಳು ನಿಜವಾದ ರೂಪವನ್ನ ನಾನು ಕಂಡಿರೋದು, ಅವಳ ಗುಣಗಳನ್ನ ನಾನು ಕಂಡಿರೋದು. ಅವಳು ಬರೀ ಗುಣವಂತೆ ಅಲ್ಲ, ಹಣವಂತೆ ಅಲ್ಲ, ಹೃದಯವಂತಿಕೆ ಇದೆ ಅವಳಲ್ಲಿ. ಹಾಗಾಗಿ ಅವಳಿಗೆ ನಾನು ಈ ಕವಿತೆಯನ್ನ ನಾನು ಬಂದಿದ್ದೀನಿ. ನನ್ನಾಕೆ ಶಿಕೆಯಲ್ಲಿ ಅತಿ ನೀಳದ ನಿಲುವಲ್ಲ, ಕ್ಷೀರ ಕಡಲ ಬಿಳುಪಲ್ಲ, ವ್ಯಕ್ತಿತ್ವದಿ ಮಂದಾರ ಪುಷ್ಪ, ಮಾನಸ ಸರೋವರ ನನ್ನಾಕೆ. ಕಾಲೇಜ್ ಕಾನೂನು ಪದವಿ ಪಡೆದವಳಲ್ಲ, ನ್ಯಾಯ ನೀತಿಯಲ್ಲಿ ಕಡಿಮೆಯೇನಲ್ಲ, ಅನ್ಯಾಯವನ್ನು ಸಹಿಸದವಳು ನನ್ನಾಕೆ. ನನ್ನ ಬಿರುನುಡಿಯ ಬಡಿತಕ್ಕೆ ಎಂದಿಗೂ ಎದಗುಂದದ ಈಕೆ, ಸುಶೀಲೆ, ಕ್ರಿಯಾಶೀಲೆ, ಜೋಪಾನಗೊಳಿಸುವಾಕೆ, ಸದ್ಗುಣಿ, ಸಹನಾಮೂರ್ತಿ ನನ್ನಾಕೆ. ನನ್ನ ತಪ್ಪು ಒಪ್ಪುಗಳ ರಕ್ಷಕಿ, ನನ್ನ ಸಿಟ್ಟು ಸಿಡುಕುಗಳ ಶಿಕ್ಷಕಿ, ನನ್ನ ಇಬ್ಬರು ಪುತ್ರರ ಮಾತೃಕಿ, ನಾ ದುಡುಕಿದಾಗ ಕ್ಷಮೆಯಾದರಿತ್ರಿ. ಹುಟ್ಟಿದ ಮನೆಯಲ್ಲಿ ಸಿದ್ಧಗಂಗಮ್ಮ ಅವಳ ಹೆಸರು, ಮೆಟ್ಟಿದ ಮನೆಯಲ್ಲಿ ಸಿದ್ಧ ಹಸ್ತಮ್ಮ, ಬಿಸಿ ಶುಚಿ ರುಚಿಯ ಅನ್ನಪೂರ್ಣಮ್ಮ, ನಂದದ ನಂದಾದೀಪ ಈಕೆ ನನ್ನಾಕೆ. ತುಂಬಾ ಸುಂದರವಾಗಿ ಬರ್ದಿದ್ದೀರಾ. ಅದು ನಿಮ್ಮ ಜೀವನದ ಪ್ರೀತಿ ಜೊತೆಗೆ ನಿಮ್ಮ ಪತ್ನಿಯ ಮೇಲಿರುವಂತಹ ಪ್ರೀತಿ ತೋರಿಸುತ್ತೆ ನಿಜವಾಗ್ಲೂ. ಆ ಮನೆಯಲ್ಲಿ ಯಾವ ವ್ಯಕ್ತಿತ್ವ ಹೆಚ್ಚು ಪ್ರಭಾವ ಬೀರುತ್ತೆ? ಮಕ್ಕಳಿಗಾಗಿ ನೀವು ಸ್ಟ್ರಿಕ್ಟ್ ಆಗೇ ಇಲ್ಲ, ನನ್ನ ಮಕ್ಕಳು ನನಗೆ ಸ್ನೇಹಿತರ ಸ್ನೇಹಿತರಿದ್ದಾಗೆ ಇಬ್ಬರು ಆಸೆ, ಇಬ್ಬರು ಎರಡು ಕಣ್ಣುಗಳಿದ್ದಾಗ ನನಗೆ. ನನ್ನ ಈ ಸಾಂಸ್ಕೃತಿಕ ಚಟುವಟಿಕೆ, ಕನ್ನಡಿಗರ ಸ್ನೇಹಕೂಟದ ವೇದಿಕೆ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ನನ್ನ ದೊಡ್ಡ ಮಗ ಡಾಕ್ಟರ್ ಎಚ್ ಪುರುಷೋತ್ತಮ್ ನೋಡ್ಕೋತಾನೆ. ಮತ್ತೆ ಹೊರಗಡೆ ಓಡಾಡುವಂಥದ್ದು, ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗುವಂಥದ್ದು, ಏನಾದ್ರೂ ವಸ್ತು ಬೇಕಾದ್ರೂ ಕೊಂಡ್ಕೊಂಡು ಬರುವಂಥದ್ದು, ಇದೆಲ್ಲ ಅಂತೇಳಿ ಅವ್ನು ನೋಡ್ಕೋತಾನೆ. ಇಬ್ಬರು ನನಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಮತ್ತೆ ಈ ಮಕ್ಕಳು ಬರೆದಿರುವಂತ ಪತ್ರಗಳನ್ನ ತಿದ್ದುಪಡಿ ಮಾಡಿ ಅವರಿಗೆ ಅಂಕಗಳನ್ನ ಕೊಡುವಂಥದ್ದೆಲ್ಲ ನನ್ನ ಆಯ್ಕೆ ಮಾಡ್ತಾಳೆ. ಹೀಗೆ ಮನೆಯವರೆಲ್ಲರೂ ನನಗೆ ಸಹಕಾರ ಕೊಡೋದ್ರಿಂದ ನನ್ನ ಕನ್ನಡಿಗರ ಸ್ನೇಹಕೂಟ 14 ವರ್ಷ ತುಂಬಿ 15 ವರ್ಷಕ್ಕೆ ಕಾಲಿಟ್ಟು. ಈಗ ನಿಮ್ಮ ವೃತ್ತಿಗೆ ಇನ್ನೇನು ಈ ವರ್ಷದಲ್ಲಿ ನೀವು ರಿಟೈರ್ಮೆಂಟ್ ಸೆಪ್ಟೆಂಬರ್ಗೆ ಬರ್ತಾ ಇದ್ದೀರಿ. ಮುಂದೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನನ್ನ ಕಾಕಿ ಬದುಕು ಮುಗಿದಿದೆ, ನನ್ನ ಬಾಕಿ ಬದುಕು ಪ್ರಾರಂಭ ಆಗ್ತಾ ಇದೆ. ಬಾಕಿ ಬದುಕಿನ ಯೋಜನೆಗಳೇನು ಸರ್? ಬಾಕಿ ಬದುಕು ಅಂತಂದ್ರೆ ನಾನು ಈಗ ಅದೇ ಹೇಳದ್ನಲ್ಲ, ಇಂಗ್ಲಿಷ್ ನಿಂದಲೇ ಕನ್ನಡ ಕಲಿಸುವಂಥದ್ದು. ದಂಡು ಪ್ರದೇಶದಲ್ಲಿ ಎಲ್ಲ ಹೊರ ರಾಜ್ಯಗಳಿಂದ, ಹೊರದೇಶದಿಂದ ಬಂದಿರೋ ಜನರೇ ಜಾಸ್ತಿ ಇರೋದ್ರಿಂದ ಅವರಿಗೆ ಕನ್ನಡ ಕಲಿಸ್ಬೇಕು ಅಂತಂದ್ರೆ ಇದೊಂದು ಹೊಸ ಪ್ರಯೋಗ. ಇಂಗ್ಲಿಷ್ನಲ್ಲೇ ಕನ್ನಡ ಕಲಿಸ್ಬೇಕು ಅವರಿಗೆ. ನಿನ್ನ ಹೆಸರು ಏನು ಅನ್ನೋದು ಇಂಗ್ಲಿಷ್ ಅಲ್ಲಿ, ವಾಟ್ ಇಸ್ ಯುವರ್ ನೇಮ್
ಆ ತರ ಬರೆದು ಕನ್ನಡದ ಪದಗಳನ್ನ ಕೊಟ್ಟು ಅದನ್ನ ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತೆ ಸಮುಚ್ಚಯಗಳಿರುತ್ತೆ ಅಲ್ಲೆಲ್ಲ ಹೋಗಿ ಮತ್ತೆ ಆಂಗ್ಲ ಭಾಷೆಯ ಶಾಲೆ ಕಾಲೇಜುಗಳಲ್ಲಿ ಅಲ್ಲೂ ಸಹ ಉಚಿತವಾಗಿ ಹಂಚಬೇಕು ಅಂತ ನನ್ನದೊಂದು ಯೋಜನೆ ಇದೆ. ಜೊತೆಗೆ ಇನ್ನೂ ಹಲವಾರು ಪುಸ್ತಕಗಳನ್ನು ಬರೀಬೇಕು ಅಂತ ಇದೆ. ನಾನು ಅದು ನನ್ನ ಹೊಸ ಜೀವನ ಅಕ್ಟೋಬರ್ನಿಂದ ಶುರುವಾಗ್ತದೆ. ಅಕ್ಟೋಬರ್ ತಿಂಗಳು ನೀವು ನಿಮ್ಮ ವಿಚಾರಗಳನ್ನ ಹೇಳ್ಕೊಂಡ್ರಿ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೀಬೇಕಾದಂತಹ ವಿಳಾಸ ಇಲ್ಲದೆ ನಿಮಗೆ ಕಾರ್ಯಕ್ರಮ ಹೇಗೆ ಅನಿಸ್ತು ಅಂತ ನಮಗೆ ಬರೀರಿ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಮಾಡಬೇಕಾದಂತಹ ವಿಳಾಸ shubhodaya.karnataka@gmail.com. ಸೋಷಿಯಲ್ ಮೀಡಿಯಾದಲ್ಲಿ ಚಂದನ ವಾಹಿನಿಯನ್ನು ಫಾಲೋ ಮಾಡಬೇಕಾದಂಥದ್ದು ಹೀಗಿದೆ: facebook.com/dd Chandana BNG, twitter.com dd Chandana BNG, ಯೂಟ್ಯೂಬ್ನಲ್ಲಿ ಈ ಕಾರ್ಯಕ್ರಮದ ವಿಚಾರಗಳನ್ನು ನೀವು ನೋಡಬಹುದು dd Chandana_official, ಇನ್ಸ್ಟಾಗ್ರಾಂನಲ್ಲಿ dd_Chandana. ಸರ್, ನೀವು ಸಲ್ಲಿಸಿರುವಂತಹ ಸಾಹಿತ್ಯ ಸೇವೆಗೆ ಅನೇಕ ಸಂಘ ಸಂಸ್ಥೆ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀವಿ. ವಿವೇಕ ರತ್ನ ಆಗಿರಬಹುದು, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಆಗಿರಬಹುದು. ನೀವು ಪ್ರಶಸ್ತಿಗಳನ್ನ ನೋಡುವಂತಹ ದೃಷ್ಟಿಕೋನ ಹೇಳೋದಾದ್ರೆ? ಪ್ರಶಸ್ತಿಗಳು ಅಂದ್ರೆ ನನಗೆ ಹೃದಯ ತುಂಬಿ ಕರೆಯುವಂತವ್ರ ಹತ್ರ ಮಾತ್ರ ಹೋಗ್ತೀನಿ ಅಷ್ಟೇ. ನಾನು ನನ್ನ ಜೀವಿತಾವಧಿಯಲ್ಲಿ, ನನ್ನ ಸೇವಾವಧಿಯಲ್ಲಿ ಯಾರಿಗೂ ನಾನೊಂದು ಅರ್ಜಿ ಹಾಕೊಂಡಿಲ್ಲ ನನಗೊಂದು ಸನ್ಮಾನ ಮಾಡಿ, ನನಗೊಂದು ಪ್ರಶಸ್ತಿ ಕೊಡಿ ಅಂತ. ಆ ರೀತಿ ನಾನು ಹಾಕೊಂಡಿದ್ರೆ ನಾನು ಇಲಾಖೆಯಿಂದ ಹಲವಾರು ಪ್ರಶಸ್ತಿಗಳು ಬರ್ತಾ ಇತ್ತು, ನನಗೆ ಅನೇಕ ಮೆಡಲ್ಗಳು ಬರ್ತಾ ಇತ್ತು. ಇಲ್ಲ, ಯಾರು ಪ್ರೀತಿಯಿಂದ ನನ್ನ ಕೆಲಸವನ್ನ, ನನ್ನ ಚಟುವಟಿಕೆಯನ್ನ ಗುರುತಿಸಿ ನೀವು ಬರಬೇಕು ಅಂತ ಕರೀತಾರೋ ಅಂತವ್ರ ಹತ್ರ ಹೋಗೋದು ನನ್ನ ಕರ್ತವ್ಯ. ಯಾಕಂದ್ರೆ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ. ಆ ರೀತಿ ಹಲವಾರು ಸಂಘ ಸಂಸ್ಥೆಗಳು, ನಾಡಿನ ಹಲವಾರು ಸಂಘ ಸಂಸ್ಥೆಗಳು ನಾನು ಯಾವ ಪರಿಷತ್ತಿನ ಕಾಂಪೌಂಡ್ ಒಳಗಡೆ ಹೋಗೋದಕ್ಕೆ ಎದುರುತ್ತಾ ಇದ್ದೋ ಅಂತ ನನ್ನನ್ನ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ರಥದ ಮೇಲೆ ಕೂರಿಸಿ ಹೊಸಕೋಟೆ ತುಂಬಾ ನನ್ನನ್ನು ಮೆರವಣಿಗೆ ಮಾಡಿ ಗೌರವ ಸಲ್ಲಿಸಿ ಸರ್ವಾಧ್ಯಕ್ಷನನ್ನಾಗಿ. ಜೊತೆಗೆ ನಮ್ಮ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಇದೆ, ಅವರು ಸಹ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನಮ್ಮ ಗಾಂಧಿ ಭವನದಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನನ್ನ ಸರ್ವಾಧ್ಯಕ್ಷನನ್ನಾಗಿ ಕೂರಿಸಿ ಗೌರವ ಕೊಟ್ಟು ನನಗೊಂದು ಜವಾಬ್ದಾರಿ ಹೊರಿಸಿದ್ದಾರೆ. ಇದೆಲ್ಲ ನೋಡಿದ್ರೆ ನನಗೆ ಎಲ್ಲೋ ಒಂದ್ ಕಡೆ ಅನಿಸ್ತದೆ, ನನಗೆ ನನ್ನ ಪೊಲೀಸ್ ವೃತ್ತಿ ಅನ್ನ ಕೊಟ್ಟಿದೆ, ಆನಂದ ಮತ್ತೆ ಘನತೆ, ಗೌರವ ಎಲ್ಲವನ್ನ ಕೊಟ್ಟದ್ದು ಸಾಹಿತ್ಯ ಕ್ಷೇತ್ರ ಅಂತ ನನಗೆ ಹೇಳ್ತದೆ. ವಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ನಿಮ್ಗೆ ಏನ್ ಅನಿಸ್ತು ಸರ್? ನಿಮ್ಮ ಒಂದು ಅನಿಸಿಕೆಯನ್ನು ಚುಟುಕಾಗಿ ಹೇಳ್ಬೇಕು. ಅನಿಸಿಕೆಯನ್ನ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇದ್ದದ್ದನ್ನ ಇದ್ದಾಗೆ ಹೇಳುವಂಥದ್ದು. ಈ ರೀತಿ ನಿಮ್ಗೆಲ್ಲ ನನಗೆ ಸರಿ ಅನಿಸಿದೆ. ಯಾಕೆಂದ್ರೆ ತಾವು ನನ್ನನ್ನು ಬರಮಾಡ್ಕೊಳ್ಳೋದು, ವಾಹನ ಕೊಟ್ಟು ಕರೆಸುವಂಥದ್ದು, ನಮ್ಗೆ ನೀವು ಆದರಣೀಯವಾಗಿ ಮಾತಾಡುವಂಥದ್ದು, ನಡ್ಕೊಳ್ಳುವಂಥ ರೀತಿ ಎಲ್ಲ ಚೆನ್ನಾಗಿದೆ. ಆದರೆ ಒಬ್ಬ ವ್ಯಕ್ತಿಯನ್ನ ಕರೆದು ವೇದಿಕೆ ಕೊಟ್ಟು ನನ್ನ ಅನುಭವಗಳನ್ನ ಹಂಚಿಕೊಳ್ಳಲು ಅವಕಾಶ ಕೊಡುವಂತ ವಿಧಾನ ಇದೆಯಲ್ಲ, ಈ ಮಧ್ಯೆ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಡಚಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಜನರಿಗೂ ಇರುತ್ತೆ ಸರ್, ಹೌದೌದು, ತುಂಬಾ ಪ್ರೀತಿ ಇರುತ್ತೆ. ನೀವೇನು 2 ಗಂಟೆ ಅಂತ ಹೇಳಿದಿರಿ ಇರುತ್ತೆ ಮಧ್ಯದಲ್ಲಿ, ಅದು ಸರಿ ನೀವೇನು 2 ಗಂಟೆ ಅಂತ ನೀವು ಹೇಳ್ತೀರಿ, 7 ಗಂಟೆಯಿಂದ 9 ಗಂಟೆ ಅಂತ ಹೇಳ್ತೀರಿ. ನಮ್ದೇ ಒಂದು ತಂಡ ಇರುತ್ತೆ, ಸಾಹಿತ್ಯ ಸ್ನೇಹಿತರು ಇರ್ತಾರೆ, ಮಿತ್ರರು ಇರ್ತಾರೆ, ಬಂಧು ಬಳಗ ಇರ್ತಾರೆ. ಅವ್ರು 7 ಗಂಟೆಯಿಂದ 9 ಗಂಟೆವರೆಗೂ ಕಾಯ್ತಾ ಇರ್ತಾರೆ. ಆ ಮಧ್ಯದಲ್ಲಿ ನೀವು 7 ಗಂಟೆಯಿಂದ 9 ಗಂಟೆ ಬೇಡ, 8 ರಿಂದ 9 ಮಾಡಿ, ಅಥವಾ 7 ರಿಂದ 8 ಮಾಡಿ. ಆ ರೀತಿ ಮಾಡಿದ್ರೆ ಅವ್ರಿಗೂ ಒಂಥರ ಕುತೂಹಲ ಇರ್ತದೆ. ಏನಾಗ್ತದೆ ಅಂದ್ರೆ ಮಧ್ಯದಲ್ಲಿ ಅಡಚಣೆ ಈ ತರ ಆಯ್ತು ಅಂತಂದ್ರೆ ಒಂಥರ ಅದು ನಮಗೂ ಮಾತಾಡೋದಕ್ಕೂ ಸ್ವಲ್ಪ ಖಂಡಿತ. ಆದ್ರೂ ನಿಮ್ಮ ವಿಚಾರಗಳನ್ನ ಬಹಳ ಖುಷಿಯಿಂದ ನಾವು ಸ್ವೀಕರಿಸ್ತೀವಿ ಸರ್. ಧನ್ಯವಾದ. ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರ ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ತೆ ತಮಗೂ. ಮತ್ತೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ನಿರ್ಮಲಾ ಎಲಿಗಾರ್ ಮೇಡಮ್ ಅವರು, ಅವ್ರಿಗೊಂದು ವಿಷಯ ಜ್ಞಾಪಕ ಮಾಡಬೇಕು. ಏನು ಮಹದಾಯಿ ಹೋರಾಟ ಮಾಡುವಂತ ಸಮಯದಲ್ಲಿ ಆನಂದರಾವ್ ಸರ್ಕಲ್ ನಲ್ಲಿ ಕೂತಿದ್ದಾಗ ಚಂದ್ರಶೇಖರ್ ಪಾಟೀಲ್ ಅವರು ನನ್ನ ಕರೆದಿದ್ರು. ಆಗ ಮೇಡಮ್ ಅವರು ಬಂದು ಒಳ್ಳೆ ಸ್ಪೀಚ್ ಕೊಟ್ರು. ನಾನು ಮೇಡಮ್ ಹೇಳಿದೆ, ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅಂತ. ಅವರೇ ನನ್ನನ್ನ ಬರಮಾಡಿಕೊಂಡು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾವೂ ಸಹ ನನ್ನನ್ನ ಒಳ್ಳೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿ ನನ್ನ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೀರಿ. ಎಲ್ಲ ದೂರದರ್ಶನದ ಅಧಿಕಾರಿ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ವೀಕ್ಷಕರಿಗೂ ಸಹ ನನ್ನ 100 ನಮಸ್ಕಾರಗಳನ್ನು ತಿಳಿಸ್ತೇನೆ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ಕಾರ.